ಮದುವೆ ಎಷ್ಟು ಸಾಹೇಬ್ರ Hey!
ಹಿರಿಯರಾದ ಶ್ರೀ ಮಾಲಿಕಪ್ಪ ಜಂಡರವರು, ಅದೇ ರೀತಿಯಾಗಿ ಸೋಮವಾರವಾದ ಶ್ರೀ ಕೆ ಎಲ್ ಜಂಡರವರು, ಅದೇ ರೀತಿಯಾಗಿ ಪಿಕೆಪಿಎಸ್ ಅಧ್ಯಕ್ಷರಾಗಿರುವಂತಹ ಶ್ರೀ ಕೊಡಬೇಕವರು, ಈ ಒಂದು ಸ್ವಾಮಿ ಮೇಲೆ ಕನ್ನಡದ ಅಭ್ಯರ್ಥಿಯಾಗಿರುವಂತಹ ಮಾಲಿಕಪ್ಪ ನಿಲ್ಲಿಜಿಯವರು, ಶಿವಮೊಗ್ಗ ಎ ಪಾಲಿಕರವರು, ಕಾಲೇಜು ಮಂಡಳಿಯವರು ವೇದಿಕೆ ಮೇಲೆ ಬರಬೇಕಾಗಿರುವುದು ವಿನಂತಿ. ಮೂರು ಜನರು ಸಹಿತ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಆತ್ಮೀಯ ಕತ್ತಿ ಚೌಕಾರ ಹಾಗೂ ಎಪಿ ಪಾಟೀಲ್ ಅಭಿಮಾನಿಗಳನ್ನು ಸಹಿತ ವೇದಿಕೆಯ ಮುಂಭಾಗದಲ್ಲಿ ಬರಬೇಕಾಗಿರುವ ವಿನಂತಿ. ಈ ಒಂದು ವೇದಿಕೆಯ ಎಡಭಾಗ ಹಾಗೂ ಬಲಭಾಗದಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರು ಮುಂಭಾಗದಲ್ಲಿ ಬರಬೇಕಾಗಿ ಒಂದು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ವಿ. ಕೆಎಂ ಬೂಡಿಗೆಟ್ಟೆ ಒಟ್ಟಿಗೆ ಸಹಿತ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಸದ್ದಾಂ ದಯಾಳವರು ಸಹಿತ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಒಂದು ಕೋರಿಕೆ. ಮದಿಹಳ್ಳಿ ಗ್ರಾಮದ ಎಲ್ಲ ಸಕಲ ದೇವಾಲಯ ದೇವತೆಗಳ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ರೀತಿಯಾಗಿ ಮನೆಯನ್ನ ದೇಸಾಯಿ ಸಹಿತ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಒಂದು ಕೋರಿಕೆ. ಮದಿಹಳ್ಳಿ ಗ್ರಾಮದ ಎಲ್ಲ ಸಕಲ ದೇವಾಲಯ ದೇವತೆಗಳ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ನಿಮಿತ್ತವಾಗಿ ಇವತ್ತು ಸ್ವಾಭಿಮಾನಿ ಕನ್ನಡದ ಪರವಾಗಿ ಚುನಾವಣೆಯ ಪ್ರಚಾರಾರ್ಥವಾಗಿ ನಮ್ಮ ಮದಿಹಳ್ಳಿ ಗ್ರಾಮಕ್ಕೆ ಆಗಮಿಸುವ ಮಾಜಿ ಸಂಸದರು ಹಾಗೂ ರಮೇಶನ ಕತ್ತರಿಗೆ ಕೂಡಲೇ ಹಿರಿಯರ ಪರವಾಗಿ ನನ್ನ ವೈಯಕ್ತಿಕವಾಗಿ ತಮಿಳರ ಪರವಾಗಿ ಅವರಿಗೆ ತುಂಬ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಸ್ವಾಭಿಮಾನಿ ಕನ್ನಡದ ಅಭ್ಯರ್ಥಿಯಾಗಿರುವ ಶ್ರೀ ಮಾಲಿಕಪ್ಪ ನಿಲ್ಲಿಜಿಯು ಸಹಿತ ತಮಿಳರ ಪರವಾಗಿ ತುಂಬ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಊರಿನ ಹಿರಿಯರು ಹಾಗೂ ವೇದಿಕೆ ಮೇಲೆ ಆಚರಣೆಯಾಗಿರ್ತಕ್ಕಂಥ ಮಾಲಿಕಪ್ಪ ಜಂಡರವರಿಗೆ ತಮಿಳರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಸ್ವಾಭಿಮಾನಿ ಕನ್ನಡದ ಇನ್ನೊಬ್ಬ ಅಭ್ಯರ್ಥಿಯಾಗಿರ್ತಕ್ಕಂಥ ಕೆಂಪನಕ ದೇಶರು ಸಹಿತ ತಮಿಳರ ಪರವಾಗಿ ತುಂಬ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಸ್ವಾಭಿಮಾನದ ಕನ್ನಡದ ಅಭ್ಯರ್ಥಿಯಾಗಿರ್ತಕ್ಕಂಥ ಶಿವಮೊಗ್ಗ ಮೊದಲವರೆಗೂ ಸಹಿತ ತಮಿಳರ ಪರವಾಗಿ ತುಂಬ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಸ್ವಾಭಿಮಾನಿ ಕನ್ನಡದ ಇನ್ನೂರು ಅಭ್ಯರ್ಥಿಯಾಗಿರ್ತಕ್ಕಂಥ ನಾಯಕರೇ ಸಹಿತ ತಮಿಳರ ಪರವಾಗಿ ತುಂಬ ಸ್ವಾಗತವನ್ನು ಕೋರುತ್ತೇನೆ. ಆತ್ಮೀಯ ಹಾಗೂ ಸೌರವಾಗಿರ್ತಕ್ಕಂಥ ಶ್ರೀ ಕೆ ಎಲ್ ಜಂಡರವರು ಸಹಿತ ತಮಿಳರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಪಿಕೆಪಿಎಸ್ನ ಅಧ್ಯಕ್ಷರು ಹಾಗೂ ಆತ್ಮೀಯರಾದ ಶ್ರೀ ಕೆ ಬಿ ಕುರುಬೆಟ್ಟರು ಸಹಿತ ತಮಿಳರ ಪರವಾಗಿ ಹಾಗೂ ಮಹಿಳೆಯರ ಗ್ರಾಮಸ್ಥರ ಪರವಾಗಿ ತುಂಬ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಚರಣೆಯಾಗಿರುವಂತಹ ಸುರೇಶನ ಬೆಲ್ಲರು ಸಹಿತ ತಮಿಳರ ಪರವಾಗಿ ಹಾಗೂ ಮಹಿಳೆಯರ ಗ್ರಾಮಸ್ಥರ ಪರವಾಗಿ ತುಂಬ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಚರಣೆಯಾಗಿರುವಂತಹ ಎ.ಕೆ. ಪಾಟೀಲ್ ಅವರಿಗೆ ತಮಿಳರ ಪರವಾಗಿ ತುಂಬ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ರಾಜಣ್ಣ ಮುನಿಯವರು ಸಹಿತ ತಮಿಳರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಸ್ವಾಗತವನ್ನು ಕೋರುತ್ತೇವೆ.
ಅದೇ ರೀತಿಯಾಗಿ ಅನ್ಯತೆ ನಿರಾಸಭರು ಸಹಿತ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬಾ ಸ್ವಾಗತವನ್ನು ಕೊಡುತ್ತೇನೆ. ವೇದಿಕೆ ಮೇಲೆ ಆಗ್ತಿರತಕ್ಕಂಥ ಶ್ರೀ ಬಿ ಎನ್ ಜೇದಾಯಿ ಸಹೋದರರು ಅವರು ಸಹಿತ ತಮ್ಮೆಲ್ಲರ ಪರವಾಗಿ ತುಂಬಾ ಸ್ವಾಗತವನ್ನು ಕೊಡುತ್ತೇನೆ. ಅದೇ ರೀತಿಯಾಗಿ ಆತ್ಮೀಯರು ಹಾಗೂ ವಕೀಲರಾಗಿರುವ ಶ್ರೀ ಕೆ ಭೂಮಿಕತೆ ಅವರನ್ನು ಸಹಿತ ತಮ್ಮೆಲ್ಲರ ಪರವಾಗಿ ತುಂಬಾ ಸ್ವಾಗತವನ್ನು ಕೊಡುತ್ತೇನೆ. ಅದೇ ತರನಾಗಿ ಮಲೆಯಡಿ ಗ್ರಾಮದ ಸಮಸ್ತ ಮಹಾಜನತೆಗೂ ಯುವಕ ಮಿತ್ರರು ಆತ್ಮೀಯರಿಗೂ ಸ್ನೇಹಿತರು ತಮ್ಮೆಲ್ಲರಿಗೂ ಸಹಿತ ಈ ತಮ್ಮೆಲ್ಲರಿಗೂ ತುಂಬಾ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಬೆಳಗಾವಿ ಗ್ರಾಮದ ಯುವಕರಾಗಿರ್ತಕ್ಕಂಥ ಸತ್ಯಪುರ ಹೆಬ್ಬಾಳು ಸಹಿತ ವೇದಿಕೆ ಮೇಲೆ ಬರಬೇಕಾಗಿ ಬಂದು ವಿನಂತಿ. ಅವ್ರು ಊರವ್ರು ಕರೆದು ಬರ್ತಾರೆ ಅದ್ಕೊಂಡು ಅದೇ ರೀತಿಯಾಗಿ ವೇದಿಕೆ ಮೇಲೆ ಹಾಜರಿರುವ ಮಾಜಿ ಸಚಿವರು ಸಂಬಂಧಿಸಿದ ರಮೇಶನ ಕತ್ತಿಯವರಿಗೆ ವೇದಿಕೆ ಮೇಲೆ ಹಾಜರಾಗಿರುವ ಶ್ರೀ ಕೆ ಎಸ್ ಜನರಲ್ ವಕೀಲರು ಹಾಗೂ ಕೆಪಿ ಕುಟುಂಬ ವಕೀಲರು ಸತ್ಕರಿಸಬೇಕಾಗಿ ಅವರಲ್ಲಿ ಕೇಳ್ಕೊತಾರೆ. ವೇದಿಕೆ ಮೇಲೆ ಹಾಜರಾದ ಎಲ್ಲ ಗಣ್ಯಮಾನರು ಮಾಜಿ ಸಚಿವರು ಶ್ರೀ ರಮೇಶನ ಕತ್ತಿಯವರನ್ನ ಸತ್ಕರಿಸಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಅವರವರಲ್ಲದೆ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನರಿಗೆ ಸಹವಾಗಿ ಬಸವರಾಗಿ ಹಾಗೂ ರಾಮಚಂದ್ರ ಬಣ್ಣವರು ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿರುವುದು ವಿನಂತಿಪೂರ್ವಕವಾಗಿ ಕೇಳಬೇಕಾಗಿ ಕಾಂಗ್ರೆಸ್ ಕರ್ನಾಟಕವನ್ನು ಸಹಿತ ಈ ವೇದಿಕೆ ಮೇಲೆ ಹಾಜರಾಗಿರುವಂತಹ ಎಲ್ಲ ಗಣ್ಯಮಾನರನ್ನ ಪುಷ್ಪಾರ್ಪಣೆ ನೀಡುವ ಮೂಲಕ ಅವರನ್ನ ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮನ್ನು ವಿನಂತಿಪೂರ್ವಕವಾಗಿ ಕೇಳ್ಕೊತಾ ಇದ್ದೀರಿ. ಜನಕಾಗಿ ಬಡವರಿಗೆ ಬಂದವ ರೈತರ ಪರನಿಂತವ ಸೌಕಾರ ನಮ್ಮ ರಮೇಶನ ಕತ್ತಿಯವರ ಭಾಗ್ಯವಡಿ ಸೌಕಾರ ನಮ್ಮ ನೀತಿಯನ ಕತ್ತಿಯವರ ನಮ್ಮ ಇವತ್ತು ಮಧುಹಳ್ಳಿ ಗ್ರಾಮಕ್ಕೆ ಸುಮಾರು 2 ಬಾರಿ ಟಿಪಿಯನ್ನ ಸಹಕಾರ ಹಾಕಿದ್ರು. ಅದು ಅನಿವಾರ್ಯ ಕಾರಣಗಳಿಂದ ಅವ್ರ ಸಹಕಾರಿಗೆ ಸಾಕಷ್ಟು ಕೇಳಿಕೊಂಡ್ವಿ. ಈ ಸಹಕಾರ ಇವತ್ತು ಬೇಡ ನಮಗ ಸೋಮವಾರ ದಿನ ಕೊಡಕ್ಕಂದಾಗ ಸಹಕಾರ ಅವ್ರು ಹೇಳಿದ್ರು, ಇಲ್ಲ ನೀವು ಎಷ್ಟು ಜನ ಕೊಡ್ತೀರಿ ಕೊಡಿ, ಆಗ ನಾನು ಬಂದೇ ಹೋಗಿರ್ತೇನೆ. ಈ ಸಹಕಾರ ಮತ್ತಷ್ಟು ರಿಕ್ವೆಸ್ಟ್ ಮಾಡ್ಬಿಡಿ. ನಾವು ಮಾಡ್ಕೊಂಡ ನಂತರ ನಾವು ಊರಲ್ಲಿ ಇರ್ತಕ್ಕಂಥ ದೇವರಿಗೆ ಬಂದು ನಮಸ್ಕಾರ ಮಾಡಿ ಹೋಗ್ತೀನಿ, ಆದ್ರೆ ನಾನು ನಿಮ್ಮ ಊರಿಗೆ ಬರ್ತೀನಿ ಅಂತ ಹೇಳಿದ್ರು. ಅದು ಯಾಕೆ ಆಯ್ತು ಅಂತಂದ್ರೆ ಇಲ್ಲಿವರೆಗೆ ಎಲ್ಲಾ ಊರುಗಳಲ್ಲಿ ಸ್ವಾಭಿಮಾನದ ಪೆನಲದ ಅಭ್ಯರ್ಥಿಗಳನ್ನು ಕರ್ಕೊಂಡು ಹೋಗಿಲ್ಲ. ನಿಮ್ಮ ಊರಿಗೆ ನಾನು ಸ್ವಾಭಿಮಾನದ ಅಭ್ಯರ್ಥಿಗಳನ್ನು ಕರ್ಕೊಂಡು ಬರ್ತೀನಿ ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಅವರು ಆಗಿರುವಂತ ಹೇಳಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಯಾಗಿ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿರ್ತಕ್ಕಂಥ ಒಂದು ಮಾತನ್ನು ನಾವು ನೆನಪಿಸಿಕೊಳ್ಳಲೇಬೇಕು. ಡಾಕ್ಟರ್ ಅಬ್ರಾಹಂ ಲಿಂಕನ್ ಹೇಳಿರ್ತಕ್ಕಂಥ ಒಂದು ಮಾತು, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರತಕ್ಕಂಥ ಸರ್ಕಾರವೇ ಪ್ರಜಾಪ್ರಭುತ್ವ. ಈ ಒಂದು ಸಹಕಾರ ಸಂಸ್ಥೆ, ಸಹಕಾರ ಸಂಘ ಇದು ನಮ್ಮಿಂದ ನಮಗಾಗಿ ನಮಗೋಸ್ಕರನೇ ಇದೆ ಅಂತಕ್ಕಂಥ ಒಂದು ಮಾತನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾವು ಸಾಕಷ್ಟು ಬಾರಿ ನೋಡಿದೀವಿ, ಎಲ್ಲೆಲ್ಲೆಲ್ಲೋ ಕಡೆಯಿಂದ ಫೋನ್ಗಳು ಬರಾಕತ್ತಾವು, ಎಲ್ಲೆಲ್ಲೆಲ್ಲೋ ಕಡೆಯಿಂದ ನಮ್ಮ ಊರೊಳಗ ಬರಾಕತ್ತಾವು. ನಾವು ಗಡ್ಡಿ ಹುಳ ಅಲ್ಲ,
ನಾವು ಈರುವಿ ಸಹಿತ ನಾವು ಮೂರಿ ಬರಕ್ಕೆ ಹಾದಿ ಕೊಡಂಗಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಹುಕ್ಕೇರಿ ವಿಶ್ವರಾಜ ಭವನದಲ್ಲಿ ಸಾಹುಕಾರ ಹೇಳಿರ್ತಕ್ಕಂಥ ಒಂದು ಮಾತನ್ನ ನಾವು ಇವತ್ತು ನೆನಪಿಸಿಕೊಳ್ಬೇಕಾಗ್ತದ. ಏನಂತಂದ್ರೆ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ನಾವು 4 ದಿಕ್ಕಿನಲ್ಲಿ ನಿಂತು ನಮ್ಮ ಹುಕ್ಕೇರಿ ತಾಲೂಕಿನ ಕ್ಷೇತ್ರವನ್ನು ನಾವು ಕಾಪಾಡಿಕೊಳ್ತೀವಿ ಅಂತೇಳಿ ಇವತ್ತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹುಕ್ಕೇರಿ ತಾಲೂಕು ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆಯ ಪೂರ್ವ ಭಾಗದಲ್ಲಿ ಮಾಜಿ ಸಂಸದರಾದ ಸನ್ಮಾನ್ಯ ಶ್ರೀ ರಮೇಶನ ಕತ್ತಿ ಅವರು ಇರ್ತಾರೆ. ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯ ದಕ್ಷಿಣ ಭಾಗದಲ್ಲಿ ಸನ್ಮಾನ್ಯ ಶ್ರೀ AB ಪಾಟೀಲ್ ಸಾಹೇಬರು ಇರ್ತಾರೆ. ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯ ದಕ್ಷಿಣ ಭಾಗದಲ್ಲಿ ಸನ್ಮಾನ್ಯ ಶ್ರೀ ವಿನಯ ಪಾಟೀಲ್ ಅವರು ಇರ್ತಾರೆ. ಅದ್ರ ಜೊತೆಗೆ ಬೆಳಗಾವಿ ಜಿಲ್ಲೆಯ ಉತ್ತರ ಭಾಗದಲ್ಲಿ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ನಿಖಿಲನಾಥ್ ಕತ್ತಿ ಅವರು ನಿಂತು ನಮ್ಮ ತಾಲೂಕು ಅಡ್ಡ ಅಲ್ಲ ಬೆಳಗಾವಿ ಜಿಲ್ಲೆಯನ್ನು ನಾವು ಸಂರಕ್ಷಣೆ ಮಾಡ್ತೀವಿ. ಇವತ್ತು ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ನಮ್ಮ ಉತ್ತರ ಕರ್ನಾಟಕವನ್ನು ನಾವು ರಕ್ಷಿಸ್ತೇವೆ ಅಂತೇಳಿ ಇವತ್ತು ಹೇಳಲಿಕ್ಕೆ ಇಚ್ಛಪಟ್ಟಿದ್ದೀವಿ ಬಂಧುಗಳೇ. ಅದಕ್ಕೆ ನಮ್ಮ ಮದಿಹಳ್ಳಿ ಗ್ರಾಮದಿಂದ ಬರ್ತಕ್ಕಂಥ ಸೆಪ್ಟೆಂಬರ್ 28ನೇ ತಾರೀಕಿನ ದಿವಸ ಏನು ಮತದಾನವನ್ನು ಮಾಡುವುದಿದೆ. ನಮ್ಮ ಊರಿಂದಾಗಲೇ ರೆಡಿಯನ್ನ ಮಾಡ್ಕೊಂಡಿದ್ದೇವೆ. ಏನಂತಂದ್ರೆ ಪ್ರತಿ 15ರಿಂದ 20 ಮತದಾರರಿಗೆ ಒಬ್ಬೊಬ್ಬರನ್ನ ನೇಮಕ ಮಾಡಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಒಬ್ಬ ಮತದಾರ ಉಳಿದೆ. ಹಾಗೆ ಅದ್ರ ಜೊತೆಗೆ ನಮ್ಮಲ್ಲಿ 540 ಮತದಾರರಿದ್ರು. ಆದ್ರೆ ಅದ್ರ ನಂತರ ಮತ್ತೆ ಬಂದಿರತಕ್ಕಂತ ಮತಗಳನ್ನು ನೋಡಿ ಸುಮಾರು 642 ಮತಗಳು ನಮ್ಮ ಮದಿಹಳ್ಳಿ ಗ್ರಾಮದೊಳಗದವು. ಇದ್ರೊಳಗೆ ನಾವು ಒಂದು ಉಳಿದೆ ಹಾಗೆ ನಾವು ನೋಡ್ಕೊಂಡು ಸ್ವಾಭಿಮಾನ ಪರಲಿಗೆ ಅತ್ಯಂತ ಪ್ರಚಂಡ ಬಹುಮತದಿಂದ ಆಸೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಟ್ಟಿದ್ದೀನಿ. ಅದಕ್ಕೇನು ಹೆಚ್ಚಿಗೆ ಮಾತನಾಡೋದನ್ನೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ PKPC ಅಧ್ಯಕ್ಷರಾದ ಶ್ರೀ KP ಕುರುಬೆಟ್ಟಿ ಅವರು ಮಾತಾಡ್ಬೇಕಾದ್ರೆ ಅವರಲ್ಲಿ ಕೇಳ್ಕೊತಾರೆ. ಆತ್ಮೀಯ ಗುರುಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತು ಈಶ್ವರಲಿಂಗ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಮಹಾ ಈಶ್ವರನಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತು ಒಂದು ಕಡೆ ರೈತ ಪೆಣಲ ಸಹಕಾರ ಪೆಣಲ ಅಂತಕ್ಕಂಥ ಸನ್ಮಾನ್ಯ ಯಾರು ಮುಖ್ಯ ಈ ಘಟ್ಟವನ್ನ ಮುನ್ನಡೆಸಲಿಕ್ಕೆ ರಥವನ್ನ ಯಾವ ರೀತಿ ಸಾರಥ್ಯವಾಗಿ ನಡೆಸಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಯಾವ ಅರ್ಜುನನಿಗೆ ಜ್ಞಾನ ಬೋಧನೆಯನ್ನು ಮಾಡೋದ್ರ ಜೊತೆಗೆ ರಥವನ್ನ ಯಾವ ರೀತಿ ತಮ್ಮ ಎದುರಿಗೆ ಇವತ್ತು ಅಂತಮ್ರ ಬರ್ಬೋದು, ಅತ್ತಂಗೆರ ಬರ್ಬೋದು, ಯಾವ ರೀತಿ ವೈರಿಯಗಳನ್ನ ಸೆದೆಬಡಿದು ಇವತ್ತು ಜನ ಕಲ್ಯಾಣಕ್ಕಾಗಿ ರೈತರನ್ನ ರಕ್ಷಿಸುವುದಕ್ಕೋಸ್ಕರವಾಗಿ ಆ ಸಾರಥ್ಯವನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ರಮೇಶನ ಕತ್ತಿಯವರೇ ಹಾಗೂ ಈ ಪೆಣಲಿನ ಸಮರ್ಥ ಅಭ್ಯರ್ಥಿಗಳೇ, ಬರುವಂತಹ ದಿನಮಾನದಲ್ಲಿ ಮದಿಹಳ್ಳಿ ಗ್ರಾಮದಿಂದ 540 ಸಹಕಾರಿ ಸಂಘ ಇವತ್ತು 2 ಮತಕ್ಷೇತ್ರಗಳನ್ನು ಹೊಂದಿದೆ. ಆ 2 ಮತಕ್ಷೇತ್ರಗಳಲ್ಲಿ ಸುಮಾರು 15 ಜನರನ್ನು ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಆ 15 ಜನ 11 ಜನ ಸಾಮಾನ್ಯ ವರ್ಗದಿಂದ, 2 SC ST, ಒಬ್ಬರು ಬ ವರ್ಗ ಮತ್ತು ಒಬ್ಬರು ಅ ವರ್ಗ ಅಂತಕ್ಕಂಥ ಈ ರೀತಿ 3 ರೀತಿಯ ಬ್ಯಾಲೆಟ್ ಪೇಪರ್ಗಳನ್ನ 4 ರೀತಿಯ ಬ್ಯಾಲೆಟ್ ಪೇಪರ್ಗಳನ್ನ ಪ್ರಿಂಟ್ ಆಗ್ತಾರೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಸುಮಾರು 50-100 ಶುಗರ್ ಫ್ಯಾಕ್ಟರಿ ಮತದಾನ ಮಾಡಿರ್ತಕ್ಕಂಥ ರೈತ ಬಂಧುಗಳಿದೆ. ಅದರ ಜೊತೆಗೆ ಇವತ್ತು ಇದೇನು ಹೊಸ ಏನಲ್ಲ, ಆ ಕಾರ್ಯಕ್ರಮವನ್ನು ಯಾವ ರೀತಿ ಯಶಸ್ವಿಗೊಳಿಸಬೇಕಂತ ಮತ್ತೊಂದು ಸಂಪೂರ್ಣವಾದ ಮಾಹಿತಿಯನ್ನು ಬ್ಯಾಲೆಟ್ ಪೇಪರ್ ಚಿನ್ನದೊಂದಿಗೆ ನಿಮಗೆ ಮಾಹಿತಿಯನ್ನು ಕೊಡ್ತೇವೆ. ಅದರ ಜೊತೆಗೆ ಇವತ್ತು ನಮ್ಮ ಮದಿಹಳ್ಳಿಯಲ್ಲಿ PKPS ಇಲ್ಲದೇ ಇದ್ದಾಗ ಸುಮಾರು 2011ರಲ್ಲಿ ನಾವು ಸರ್ಕಾರಕ್ಕೆ ವಿನಂತಿಯನ್ನ ಅವರ ಕೇಳಿದ್ರು, ನಾವೇನು ಕೇಳಿದ್ರೆ ಅವರ ಕೇಳಿದ್ರು, ಇದೇ ವೇದಿಕೆಯನ್ನೆಲ್ಲ ಕೇಳಿದ ಈ ನಿಮ್ಮಲ್ಲಿ ಎಷ್ಟು ರೈತರಾದ 8 ಎಕರೆ ಜಮೀನು ಅಂತಕ್ಕಂಥ ವಿಚಾರವನ್ನು ಕೇಳಿಕೊಂಡು ಸುಮಾರು 1 ತಿಂಗಳಲ್ಲಿ ನಮ್ಮ ಮದಿಹಳ್ಳಿಗೆ PKPS ಅನ್ನ ಮಂಜೂರು ಮಾಡಿಕೊಟ್ಟು ಇವತ್ತು 1,30,30,00,000 ರೂಪಾಯಿ ಸಬ್ಸಿಡಿಯನ್ನ ಸಾಲ ಮನ್ನಾ
ರೈತರು ಪಡ್ಕೊಂಡಿವ್ ನಾವು. ಏನಪ್ಪ 1,30,30,00,000 ರೂಪಾಯಿ. ಅದರ ಜೊತೆಗೆ ಇವತ್ತು 4,30,30,00,000 ರೂಪಾಯಿಗಳ ನಾವು ಸಾಲ ವಿತರಣೆಯನ್ನು ಕೂಡ ಮಾಡಿದೆವು. ಯಾಕೆ ಈ ಮಾತನ್ನು ಹೇಳ್ತದೆ ಅಂತಂದ್ರೆ, ದುಡಿಯುವ ಕೈಗಳಿಗೆ ಕೆಲಸ, ರೈತರು ಸಕಾಲಕ್ಕೆ ಬೀಜ ಗೊಬ್ಬರವನ್ನು ನಮ್ಮ ಸಂಸ್ಥೆಯಲ್ಲಿ ಖರೀದಿ ಮಾಡಬೇಕು. ಅದರ ಜೊತೆಗೆ ಸರ್ಕಾರದಿಂದ ಬಂದಂತಹ ಸಹಾಯಧನ ನೇರವಾಗಿ ರೈತರಿಗೆ ಮುಟ್ಟುವಂತ ವ್ಯವಸ್ಥೆ ಯಾರಾದ್ರೂ ಮಾಡಿದ್ರೆ ಅದು ರಮೇಶನ ಕಟ್ಟಿಯನ್ನು ಮಾಡುವಂತ ಇಷ್ಟಪಡ್ತೇನೆ. ಯಾಕಂತಂದ್ರೆ ಯಾವ ಮನುಷ್ಯನ ಹಾಡಿ ಹೊಗಳಿದ್ರೆ ಆಗುದಿಲ್ಲ. ಯಾವಾಗ ನಮ್ಗ ಮೂಗು ಕೊಟ್ಟವರು ಮುಖ್ಯ, ನತ್ತ ಕೊಟ್ಟವರು ಮುಖ್ಯ ಅಂತಕ್ಕಂಥ ಹಲವಾರು ಬಾರಿ ಹೇಳಿದಲ್ಲ. ಮಾನ್ಯ ಕೆಲವರು ಗುಡಿಯಾಕ ಕೂಡ ಹೇಳಿದಲ್ಲ. ಯಾಕೆ ಈ ಮಾತನ್ನು ಹೇಳಿದಂತಂದ್ರೆ, ಉದ್ಯೋಗದಲ್ಲಿ ನನ್ನ ತಂದೆ ರೈತ ಇದ್ದು ಕೂಡ ನನ್ನ ತಂದೆ ತಾಯಿಗಳು ನಮ್ಮನ್ನ ವಿದ್ಯಾಭ್ಯಾಸವನ್ನು ಕಲಿಸಿ ಅದು ಕಾನೂನು ಪದವಿಯನ್ನು ಪಡೆದ. ಆ ಕಾನೂನು ಪದವಿಯನ್ನು ಸಾಕಷ್ಟು ಅಭ್ಯಾಸ ಮಾಡಿದ್ದು ನಾವು ಕಾಲೇಜಿಗೆ ಹೋದಾಗ. ಆದ್ರೆ ನಾನು ಕೋಆಪರೇಟಿವ್ ಆಕ್ಟ್ ಅನ್ನು ಓದಿರಲಿಲ್ಲ. ಕಾಲಾನುಕ್ರಮದಲ್ಲಿ ನನಗೂ ಒಂದು ಉದಾಹರಣೆ ಪ್ರಸಂಗ ಬಂತು. ಯಾವತ್ತು 29C ಅಂತಕ್ಕಂಥ 29D ಅಂತಕ್ಕಂಥ ಕಾನೂನನ್ನ ಈ ಕೋಆಪರೇಟಿವ್ ಸೊಸೈಟಿ ಬರುವಾಗ ಎಂತ ದಿವಸ ಹೋದಕ್ಕೆ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಏನಾದರೂ ನಿಮ್ಮ ಆಶೀರ್ವಾದ ನನಗೆ ಅಂತಕ್ಕಂಥ ಆಶೀರ್ವಾದ ಮಾಡಿದಿರ್ತಕ್ಕಂಥ ಮಾತನೇ ಹೇಳ್ತೀವಿ. ಯಾಕಂದ್ರೆ ಕಾನೂನು ಸಮುದ್ರದಿಂದ ಹಾಗೆ ಅವನ್ನೆಲ್ಲ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಓದಿರ್ತೇವೆ ನಾವು. ಆದ್ರೆ ಕಾಲಾಯ ತಸ್ಮೈನಂ ಅಂತಕ್ಕಂಥ ಉದಾಹರಣೆಯನ್ನು ಭಗವಂತ ಇವತ್ತ ಇಡೀ ಇರ್ತಕ್ಕಂಥ ಯಾವ ನಮ್ಗ ಬಾಯ್ಲ ಕೋಆಪರೇಟಿವ್ ಬಾಯ್ಲ ಯಾವ ರೀತಿ ಇರ್ತದ, ಅದನ್ನ ಯಾವ ರೀತಿ ಸಂಘ ನಡೆಸ್ಕೊಂಡು ಹೋಗ್ಬೇಕು, ಯಾರ್ಯಾರು ಯಾವಾಗ ಮತದಾನ ಮಾಡಬೇಕು, ಯಾವ ಕಾನೂನು ಚೌಕಟ್ಟಿನಲ್ಲಿ ಬದುಕಬೇಕಂತಕ್ಕಂಥದ್ದು ಕೋಆಪರೇಟಿವ್ ಸೆಕ್ಷನ್ ನಲ್ಲಿ ಇವತ್ತ ಮಾಡಿರ್ತಕ್ಕಂಥ BR ಅಂಬೇಡ್ಕರ್ ಏನು ಸಂವಿಧಾನ ಮಾಡಿದಾರ, ಆ ಸಂವಿಧಾನದಲ್ಲಿ ಕೂಡ ಇದು ಒಂದು ಪುಸ್ತಕ. ಅದಕ್ಕೆ ದಯವಿಟ್ಟು ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನಿನಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕು. ಅದನ್ನ ಮದಿಯಾಳಿ ಗ್ರಾಮದ ನಮ್ಮ ಕೆಲವೊಂದು ಲಕ್ಷ್ಮೀದೇವರ ಆಶೀರ್ವಾದದಿಂದ ಯಾವತ್ತೂ ನಾವು ಸೋತಿಲ್ಲ, ಸೋಲೋದಿಲ್ಲ. ಯಾಕೆ ಮಾತನ್ನು ಹೇಳ್ಬೇಕಂದ್ರೆ, ಆದಂತ ಘಟನೆಯನ್ನ ತಾವು ನೋಡಿದ್ದೇವೆ. ನಾವೇನು ಯಾರಿಗೆ ಅನ್ಯಾಯ ಮಾಡೋದಿರಲಿಲ್ಲ. ಇವತ್ತ ಯಾವ ವ್ಯಕ್ತಿ ಇವತ್ತು ಅನ್ಯಾಯ ಮಾಡಿದ್ರು ಊರ ಮೇಲೆ ಅವಾಗ ಏನು ಅನ್ಯಾಯ ಒಳ್ಳೆಯದನ್ನ ಮಾಡಿದವರು ತಮ್ಗೆಲ್ಲ ಗೊತ್ತು, ಅವಗೂ ಗೊತ್ತು. ಪ್ರತಿಯೊಂದು ಹಂತದಲ್ಲಿ ಅವನು ನಿಂತ ಬೆನ್ನೆಲುವಾಗಿ ನಿಂತು ಇವತ್ತು ರಮೇಶನ ಕಟ್ಟಿಯವರು. ನಾವು ಕೂಡ ಇವತ್ತು 30 ಕೇಂದ್ರದಿಂದ 30 ವರ್ಷ ರಾಜಕಾರಣ ಮಾಡೋದು. ಆಗ ಸರ್ಕಾರ ಇಂಥ ಸೀಟ್ ಕೊಡುತ್ತೆ ನಾವು ಎಂದೂ ಕೇಳಿಲ್ಲ. ಅಥವಾ ಮತ್ತೊಂದು ಪತ್ರ ಬೇಕಂದ್ರೆ ಎಂದೂ ನಾವು ವೈಯಕ್ತಿಕವಾಗಿ ನಾವು ಇಬ್ರು ಕೇಳಿಲ್ಲ. ಆದ್ರೆ ಜೀವಮಾನದಾಗ ಒಂದೇನ ಆತ್ಮವಿಶ್ವಾಸ. ಇವತ್ತು ಉಮೇಶನ ಕಟ್ಟಿರ್ಬೋದು, ರಮೇಶನ ಕಟ್ಟಿರ್ಬೋದು. ಆದ್ರೆ ಆತ್ಮವಿಶ್ವಾಸವಾಗಿ ನಾವು ಇವತ್ತು ದುಡ್ಕೊಂಡು ಬಂದೆವು, ಇನ್ನು ಮುಂದೆ ದುಡಿದೆವು. ಆದ್ರೆ ಇವತ್ತೇನು ಹೇಳಿಲ್ಲ, ಇವತ್ತೆಲ್ಲ ಅಧಿಕಾರವನ್ನು ಅನುಭವಿಸಿ ಇವತ್ತು ಗಂಡಾಗಿ ಚೂರಿ ಹಾಕಿರ್ತಕ್ಕಂಥ ವ್ಯಕ್ತಿಗಳನ್ನ ಯಾರಾದ್ರೂ ಇದ್ರೆ ಅದು ಮರ್ಯಾದೆ ಗ್ರಾಮದಾಗ ಯಾರು ನಿಮ್ಗೆ ಗೊತ್ತೈತಿ. ಆ ವ್ಯಕ್ತಿ ಹೆಸರು ಹೇಳಾಗಿಲ್ಲ. ಯಾಕಂತಂದ್ರೆ ಒಂದು APMC ಇರ್ಬೋದು, ಮತ್ತೊಂದು ಇರ್ಬೋದು. ನಮ್ಮಲ್ಲಿ APMC ಸಹಕಾರ ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತು PKPS ಸಂಸ್ಥೆಯ ಅಧ್ಯಕ್ಷರಾಗಿ 5 ವರ್ಷ ಅವಕಾಶ ಮಾಡಿಕೊಟ್ಟಿವು. ಅದರ ಜೊತೆಗೆ ಅವ್ರ ತಾಯಿಯನ್ನ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮಾಡಿರ್ತಕ್ಕಂಥ ಜೀವಂತ ಉದಾಹರಣೆಯನ್ನು ಕೊಡ್ತಾನೆ. ಯಾಕಂದ್ರೆ ನಮ್ಮಲ್ಲಿ ಸೀಟ್ ಕಡಿಮೆ ಇದ್ದಾಗ ಶಿರಗಾಂವ್ ಅಣ್ಣ ಅಪ್ಪ ಅಂದ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಾವು ಸೀಟನ್ನು ಕೊಡಿಸಿದೆವು. ಅವಾಗ ಅವ್ರ ತಾಯಿ ಇವತ್ತು ಅಧ್ಯಕ್ಷ ಇಲ್ಲ. ಮುಂದೆ ನಿಂತು ನಾನು ಎಲ್ಲಾ ಕೆಲಸ ಬಿಟ್ಟು ಆ ಕಾರ್ಯಕ್ರಮ ಮೊದಲನೇದಾಗಿ ಮಾಡಿದ್ದೇನೆ. ಯಾಕ ಮದಿಹಳ್ಳಿ ಗ್ರಾಮಕ್ಕೆ ಬೇಕು. ಮದಿಹಳ್ಳಿ ಗ್ರಾಮ ಯಾವತ್ತು ವಂಚಿತವಾಗಿರಬಾರ್ದು. ಪ್ರತಿಯೊಂದು ಹಂತದಲ್ಲಿ ಯಶಸ್ವಿಯನ್ನು ಕಾಣಬೇಕು. ಅದರ ಜೊತೆಗೆ ರಮೇಶನ ಕಟ್ಟೆಯವರಿಗೆ ಒಂದು ವಿನಂತಿಯನ್ನು ಮಾಡಿದ್ದು, ನಮಗೆ ಸ್ವಂತ ಕಟ್ಟಡ ಇಲ್ಲ, ನೀವು ಯಾವ್ದಾರು ಮಾಡಿ ನಮಗೆ ಸ್ವಂತ ಕಟ್ಟಡಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕಂದಾಗ ಸುಮಾರು 50 ಲಕ್ಷ ರೂಪಾಯಿಗಳನ್ನು ನಮಗೆ ಮಂಜೂರು ಮಾಡಿಕೊಟ್ಟು ಮೊದಲನೇ ಹಂತದಲ್ಲಿ ನಾವು ಸ್ಲ್ಯಾಬ್ ಕಟ್ಟಿದೆವು. 2ನೇ ಹಂತ ಕಟ್ಟಡ ಚಾಲೂ ಆಯ್ತು. ಇಂಥ ಒಳ್ಳೆ ಕಾರ್ಯವನ್ನ ಮಾಡಿಕೊಟ್ಟಾಗ ಯಾರು ತಮ್ಮ ಕಿಶೆಯನ್ನು ಕೊಟ್ಟಿಲ್ಲ ಅಂತ ಹೇಳುವಷ್ಟ, ಆದ್ರೆ ಪ್ರತ್ಯಕ್ಷವಾಗಿ ದುಡಿದು ಇವತ್ತು ಪ್ರತಿಯೊಂದು ಹಂತದಲ್ಲಿ ಯಶಸ್ವಿಯನ್ನು ಮಾಡಿಕೊಡ್ಬೇಕ ಕಾರಣೀಭೂತರು ಯಾರಾಗಿರ್ತಾರೆ ನಮ್ಮ ರಮೇಶನ ಕತ್ತಿಯವರು. ಅದರ ಜೊತೆಗೆ ಇವತ್ತು ಒಂದು ಒಳ್ಳೆಯ ಉದಾಹರಣೆ, ಆ ವ್ಯಕ್ತಿಗೆ ಏನು ಮಾಡಿದ್ರು ಕಡಿಮೆ ಅಂತ ಒಂದು ಉದಾಹರಣೆ, ಸಣ್ಣ ಉದಾಹರಣೆ ಹೇಳ್ತಾನ. APMC ಆಗ ಡೈರೆಕ್ಟರ್ ಇದ್ದಾಗ ಏನ್ ಸಾಕಾಗಿಲ್ಲಪ್ಪ ಅಂತಂದ್ರೆ, ನಮ್ಮಲ್ಲಿ ಏನ್ ದನವಾಳ ಪೇಟೆ ಇಲ್ಲ, ಆ ದನವಾಳ ಪೇಟೆ ಸಗಣ ಸಾಕಾಗಿ ನಾವು ಯಾಕೆ ಮಾತು ಹೇಳ್ಬೇಕಂದ್ರೆ ಈಗ ನೋವಿನಿಂದ ಹೇಳ್ತಾರಂತಂದ್ರೆ ಆ ಸಗಣ ಸಹಿತ ಅವ್ನು ಪಡ್ಕೊಂಬಂದ. ನನ್ನ ಮನೆಗೆ ಉದಾಹರಣೆ ಅಲ್ಲ, ಏನ ಮನೆಗೆ ಡೈರೆಕ್ಟರ್ ಇದ್ದ APMC. ಆ ಸಗಣ ಸಹಿತ ಅವ್ನು ಡಬ್ಬಿ ನಿಲ್ಲಿಸಿದ ಸಾವುಕಾರ ತುಂಬ್ಕೊಂಬಂದು ಉದಾಹರಣೆಗಳು ರಗಡದಾವ ಪ್ರತಿಯೊಂದು ಸಾವುಕಾರ. ಆದ್ರೆ ನಾವು ಯಾಕ ಇಲ್ಲಿ ಓಡೋದ
ದ್ವೇಷ ರಾಜಕಾರಣ ಮಾಡಲಿಲ್ಲ, ಒಬ್ಬ ವ್ಯಕ್ತಿ ಮುಂದುವರಿಯುತ್ತಾ ಮಾಡಿದ್ರು, ಆ ಸಮಾಜವಾಗಿ ಮುಂದುವರಿಯುತ್ತಾ ಮಾಡಿದ್ರು. ಆದ್ರೆ ಇಂಥ ನೀತಿ ಕೆಲಸ ಮಾಡ್ತಾ ಊರಿಗೆ ಅನ್ಯಾಯ ಮಾಡ್ತಾ ಇರೋದು ನಮಗೆ ಇವತ್ತು ಗೊತ್ತಾಗೈತಿ. ಆ ಬೆಣ್ಣಾಗ ಚೂರಿ ಹಾಕಿಲ್ಲ, ಅವ್ನು ಚೂರಿ ಹಾಕೊಂಡಾಗ ನಮಗೇನು ಹಾಕಿಲ್ಲ. ಇವತ್ತ ಯಾರಾದ್ರೂ ಸತ್ರ ಊರಾಗ ಮಣ್ಣು ಕೂಡ ನೀವೇ ಬರ್ಬೇಕು ನಮಗೆ, ಯಾಕಂದ್ರೆ ನಾವೇನೋ ಹೋಗಕ್ಕೆ ಸಾಧ್ಯಲ್ಲ. ಹಂಗ ಯಾರಾದ್ರೂ ಊರಿಗೆ ಎತ್ತು ಹಿಡಿದ್ರೆ ನಾವಿವತ್ತು ಪ್ರಧಾನಮಂತ್ರಿನೂ ಆಗ್ಬೋದು, ಮುಖ್ಯಮಂತ್ರಿನೂ ಆಗ್ಬೋದು, ಮತ್ತೊಂದು ಆಗ್ಬೋದು. ಆದ್ರೆ ಊರೊಮ್ಮೆ ತೆಗೆದುಕೊಳ್ತಂದ್ರೆ ಅಲ್ಲಿ ಸಮಾಧಾನ ಆಗ್ತಾವ. ಅದಕ್ಕೆ ದಯವಿಟ್ಟು ನಿಮ್ಮೆಲ್ಲರಿಗೂ ಒಂದು ವಿನಂತಿಯನ್ನು ಮಾಡ್ತಾರೋ, ಬರುವಂತ ದಿನಮಾನದಲ್ಲಿ 28ನೇ ತಾರೀಕ ಇವತ್ತು 2 ಕಡೆ ಮಾಡಿದ. ಒಂದು SK ಹೈಸ್ಕೂಲ್ನಲ್ಲಿ ಮತ್ತಾನ, ಇನ್ನೊಂದು ಬಾಪೂಜಿ ಸ್ಕೂಲ್ನಲ್ಲಿ. ಅದಕ್ಕೆ ದಯವಿಟ್ಟು ಯಾರ ಆಶಾ ಆಮಿಷಗಳಿಗೆ ಒಳಗಾಗದೆ ನಮಗ ರೈತ ಪೆಣಲಿಗೆ, ಸರ್ಕಾರ ಪೆಣಲಿಗೆ ಒಳ್ಳೆಯ ರೀತಿಯಿಂದ ಮತದಾನವನ್ನು 15 ಮತ ಒಟ್ಟಿಗೆ ಕೊಡಬೇಕು. ಸರ್ಕಾರ ಏನು ಪೆಣಲ್ ಐತಿ ಆ ಚಿತ್ರಗಳನ್ನು ಹೇಳ್ತಾನು, ದಯವಿಟ್ಟು ಹುಡುಕ್ಯಾಡಿ ಆ 15 ಮತಗಳನ್ನ ನಮ್ಮೆಲ್ಲ ಇವತ್ತೇನು ನಮ್ಮ ಊರಿಗೆ ಅದಾವಲ್ಲ ಅವೆಲ್ಲ ಮತಗಳನ್ನ ಮಾಡಬೇಕು. ಅದ್ರ ಜೊತೆಗೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತೇನೆ. ನಮ್ಮಲ್ಲೇ ಎಷ್ಟು TC ಇದ್ದು, 2 TC ಇದ್ದು. ನಮ್ಗೆ ಊರಿಗೆ ಬರ್ತಕ್ಕಂಥ ಇನ್ನೂ ನನಗೆ ನೆನಪೈತಿ, ಹರಸಿದ್ದೇಶ್ವರ ಈ TCಯಿಂದ ಇಡೀ ಊರಿಗೆ ಆಗ್ತದೆ. ಇನ್ನೊಂದು ನಮ್ಮ ಕೆರೆಯಮ್ಮ ದೇವಸ್ಥಾನದಲ್ಲಿ, ಇನ್ನೊಂದು ತುಂಬು 5ರಲ್ಲಿ 3 TCಗಳು ನಮ್ಮ ಊರಿಗೆ ಕೆಲಸ ಮಾಡ್ತಿದ್ವು. ನಾ ಅಧ್ಯಕ್ಷದಿಂದ 2005ರಿಂದ 2010ರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದಾಗ ಒಂದು ವಿನಂತಿಯನ್ನು ಮಾಡಿಕೊಂಡು, ಸರ್ಕಾರ ನಮ್ಮ ಊರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಗೊತ್ತಾಗ್ತದೆ, TC ಇಲ್ಲ, ಕಂಬಗಳಿಲ್ಲ, ಸಮಸ್ಯೆ ತಂದಾಗ ಸುಮಾರು ಒಂದೇ ಟೈಮಕ್ಕೆ 4 ಟ್ರಾನ್ಸ್ಫಾರ್ಮರ್ಗಳನ್ನ ಕೊಡಿಸುವ ವ್ಯವಸ್ಥೆ ಜೊತೆಗೆ ಇವತ್ತು 50 ಕಂಬಗಳನ್ನ ಇವತ್ತು ನೋಡಿ ಹೋಗಿರ್ಬೇಕು. ನಾವು ಹಾಕಿರ್ತಕ್ಕಂಥ ಕಂಬದ ನಿಮಗೆ ಲೈಟ್ ಕೊಡ್ಸಕ್ಕಾಗಲಿಲ್ಲ. ನೀವೇನು ಗ್ರಾಮ ಪಂಚಾಯತಿ ಇವತ್ತು ಅಧ್ಯಕ್ಷರಿಲ್ಲ, ನಿನಗೆ ಲೈಟ್ ಹಾಕಕ್ಕಾಗಲಿಲ್ಲ. ಲೈಟ್ ಕೀರ್ತಿ ಇವತ್ತು ಅವ್ರ ಲೈಟ್ ಕಂಬ ಕೂಡಬೇಕಂತಕ್ಕಂಥ ಉದಾಹರಣೆ ನನ್ನ ಮುಂದೆ ಇಲ್ಲ. ಅದಕ್ಕೆ ವಿದೌಟ್ ರೊಕ್ಕ ಕಟ್ಟದ ಏನಾದ್ರು ಬದಲಿಗೆ 50 ಕಂಬವನ್ನ ಮಾಡಿಕೊಟ್ಟಿದ್ದು ಯಾರು? ರಮೇಶನ ಕಟ್ಟಿಯವರು. ಯಾಕೆ ಮಾತ್ರ ಹೇಳಿದ್ರೆ ತಾವೆಲ್ಲ ನೋಡಿದ್ದಾರೆ. ನಾ ಏನು ಡೊಂಬಾಚೆ ಹಾಗಿಲ್ಲ, ನಾನು ಎದಿ ಮೇಲೆ ಹಿಡಿದು ಕೇಳ್ಬೋದು, ಯಾಕೆ ಮಗಳ ಮಾಡಿಲ್ಲ ಅಂತ ನಾನು ಕೇಳ್ಬೋದು. ಇವತ್ತು ಎದಿ ಮೇಲೆ ಯಾಕೆ ಹೇಳ್ತಾನಂತಂದ್ರೆ ಇದು ನಿಮ್ಮ ಎದುರಿಗೆ ತಿರುಗಾಡ್ತಾನ, ಅದ್ರ ಹುಚ್ಚಲಾಗಿರ್ಬೋದು. ಆದ್ರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೋಡಿ ಭಾಗವಹಿಸ್ತಾನು, ನಿಮ್ಮ ಜೋಡಿನೇ ಇರ್ತಾನೆ. ಆದ್ರೆ ಇವೇನು ಮಾಡಿದಲ್ಲ ಈ ಕೆಲಸವನ್ನು ಎಲ್ಲೂ ಮಾಡಿಲ್ಲ. ಅದಕ್ಕೆ ದಯವಿಟ್ಟು ವಿನಂತಿಯನ್ನು ಮಾಡ್ಬೋದನು, ಬರುವಂತ ದಿನಮಾನಗಳಲ್ಲಿ ಒಳ್ಳೆಯ ಅವಕಾಶ ಅಂದ್ರ ಹೆಂಗ್ ತೋರಿಸ್ಬೇಕಪ್ಪ ಅಂತಂದ್ರ ಅದು ಪೆಟ್ಟಿಗೆ ತೋರಿಸ್ಬೇಕಂತ. ಪೆಟ್ಟಿಗೆ ಕೆಲಸ ಬಿಡುದ ಎಷ್ಟು ತೆಗಿತಾರಪ್ಪ ಅಂದ್ರೆ ಎಷ್ಟು ನಾವು ಮರ್ಯಾದೆ ಯಾವಪ್ಪ ಅಂದ್ರೆ ಎಲ್ಲ ಅವರಿಗೆ ಅದ ತೋರಿಸುವಂತ ವ್ಯವಸ್ಥೆ ನೀವು ಮಾಡಬೇಕು. ನಿಮ್ಗೆ ಇನ್ನೊಂದು ಕೈ ಮುಗಿ ಕೇಳ್ಕೊತನು, ದಯವಿಟ್ಟು ಈ ಅವಕಾಶವನ್ನು ತಪ್ಪಿಸ್ಕೋಬೇಡ್ರಿ. ಇದನ್ನ ಎಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟನೆಗೆ ಮತ್ತೊಮ್ಮೆ ಧನ್ಯವಾದ. ಜೈ ಹಿಂದ್, ಜೈ ಕನ್ನಡ. ಪ್ರಾಸ್ತಾವಿಕವಾಗಿ ಮಾತನಾಡಿರ್ತಕ್ಕಂಥ CKPC ಅಧ್ಯಕ್ಷರಾದ ಆತ್ಮೀಯರಾದ KB ಕುರುಬೆಟ್ಟುಗಲ್ ಅವರಿಗೆ ಧನ್ಯವಾದಗಳು. ಈ ರೀತಿಯಾಗಿ ಮಾಜಿ ಸಂಸದರಾದ ಸನ್ಮಾನ್ಯ ಶ್ರೀ ರಮೇಶನ ಕತ್ತಿಯವರು ಮಾತಾಡಬೇಕಂತೂ ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಪ್ರಥಮವಾಗಿ ಗ್ರಾಮ ದೇವತೆಯಾಗಿರ್ತಕ್ಕಂಥ ಲಿಂಗದೇವರಿಗೆ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸಿ ಈ ಪ್ರಚಾರ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗ್ರಾಮದ ಹಿರಿಯರು, ನನ್ನ ಹಿರಿಯರು, TMPCMSನ ಅಧ್ಯಕ್ಷರು, ನನ್ನ ಹಿರಿಯರು, ಮಾರ್ಗದರ್ಶಕರು ಆಗಿರ್ತಕ್ಕಂಥ ಮಾದೇವನ ಜಿಂದಾಳೆ ಅವರೇ, ಈ ಒಂದು ಸ್ವಾಭಿಮಾನಿ ಕನ್ನಡದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಕೆಂಪಣ್ಣ ದೇಸಾಯಿ ಅವರೇ, ಶಿವಗೌಡ ಮಧುವಾಲ್ ಅವರೇ, ನಮ್ಮ ಹುಕ್ಕೇರಿ ಸುಪುತ್ರರಾಗಿರ್ತಕ್ಕಂಥ ಶ್ರೀಯುತ ನಾವೀರ್ ನಿಲಜ್ಗಿ ಅವರೇ, ಜೊತೆಗೆ ನಾಜೀಮ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಹಿರಿಯರಿಗೆ ಸಹಕಾರ ಕಾರ್ಯಕ್ರಮ ನಿರ್ದೇಶಕರಾಗಿರ್ತಕ್ಕಂಥ ಸುರೇಶ್ ಅಣ್ಣ ಬೆಲ್ಲದ್ರವರೇ, AK ಪಾಟೀಲ್ ಅವರೇ, ರಾಜೀವ್ ಮುನ್ನೋಳಿ ಅವರೇ, ಸ್ಥಳೀಯ ಸಹೋದರ ಮಿತ್ರರು, ಖ್ಯಾತ ವಕೀಲರು ಆಗಿರ್ತಕ್ಕಂಥ ಶ್ರೀಯುತ ಜಿಂದಾಳಿ ವಕೀಲ್ ಅವರೇ, ಕುರುಬೇಟ ವಕೀಲ್ ಅವರೇ, ಶ್ರೀಯುತ
ಇನ್ನೋರ್ವ ಜನರಾಳ ವಕೀಲವ್ರೆ, ಬುಗುಡಿ ಗಟ್ಟಿ ವಕೀಲವ್ರೆ, ಸಿದ್ದಪ್ಪ ಬಾಳೆ ಅವರೇ, ಈ ಒಂದು ಕಾರ್ಯಕ್ರಮ ವೇದಿಕೆ ಮೇಲೆ ಆಶೀನಾಗಿರ್ತಕ್ಕಂಥ ಇನ್ನುಳಿದ ಎಲ್ಲ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮ ಭಾಗವಹಿಸಿರ್ತಕ್ಕಂಥ ಯಾವತ್ತು ಮಜಾಳಿ ಗ್ರಾಮದ ಗುರು ಹಿರಿಯರೇ, ತಾಯಂದಿರೇ, ಸಹೋದರ ಸ್ನೇಹಿತರೇ, ಯುವಕ ಮಿತ್ರರೇ, ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡುವಾಗ ನನ್ನ ಸಹೋದರ ಮಿತ್ರರಾಗಿರ್ತಕ್ಕಂಥ ಕೊರ್ಬೇಟ್ ವಕೀಲರು ಬಂದಿರತಕ್ಕಂಥ ಒಂದು ಪರಿಸ್ಥಿತಿಯನ್ನು ವಿವರಣೆ ಮಾಡಿದ್ದಾರೆ. ಆದರೆ ಇವತ್ತು ಬಂದಂಥ ಸಂದರ್ಭದಲ್ಲಿ ಬಹುಶಃ ಇವತ್ತಿನ ಒಂದು ಸಭೆಯಲ್ಲಿ ನಾನು ಮತ್ತು ಎ ವಿ ಪಾಟೀಲ್ ಕೂಡಿ ಬರ್ತೀವಿ ಅನ್ನೋ ಮಾತನ್ನು ಹೇಳಿದ್ವಿ. ಆದರೆ ನಿನ್ನೆ ಸಾಯಂಕಾಲ ಅವರಿಗೆ ಜ್ವರ, ವೆಂಕಟಮಂಡಿಯಲ್ಲಿ ಕಾರ್ಯಕ್ರಮ ಇದ್ದಂಥ ಸಂದರ್ಭದಲ್ಲಿ ಜ್ವರ ಬಂದು ಇವತ್ತು ಮತ್ತು ನಾಳೆ ಅವರಿಗೆ ವಿಶ್ರಾಂತಿಯನ್ನು ಡಾಕ್ಟರ್ ವಿಕಾಸ್ ಪಾಟೀಲ್ ಅವರು, ಸಂಕೇಶ್ವರ ಡಾಕ್ಟರ್ ಅವರು ವಿಕಾಸ್ ಪಾಟೀಲ್ ಅವರು ಹೇಳಿದ ತಕ್ಷಣ ಎರಡು ದಿನ ತಾವು ವಿಶ್ರಾಂತಿ ಮಾಡಿ ನಾನು ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ಇವತ್ತು ದಿವಸ ನಾನಿಲ್ಲಿ ಅವರನ್ನು ಸಂಕೇಶ್ವರ ಬಿಟ್ಟು ನಾನು ಬಂದಿದ್ದೀನಿ. ಆದರೆ ಬರುವಂಥ ದಿನಮಾನಗಳಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಅವರನ್ನು ಕರ್ಕೊಂಡು ಬಂದು ಎ ವಿ ಪಾಟೀಲ್ ನಾನು ಜೊತೆಯಾಗಿ ಬಂದು ಇಲ್ಲಿ ವಿಜಯೋತ್ಸವವನ್ನು, ಸ್ವಾಭಿಮಾನಿ ಪಡೆದ ವಿಜಯೋತ್ಸವವನ್ನು ಇಲ್ಲಿ ಬಂದು ಆಚರಣೆ ಮಾಡ್ತೀನಿ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಒಂದು ಮಾತನ್ನು ಹೇಳಿದರು, ಇವತ್ತು ಮನುಷ್ಯನಿಗೆ ಊರು ನೋಡಿ ಇವತ್ತು ದಿವಸ ಆ ಹುದ್ದಾವರು ಕೊಡ್ತೀವಿ, ಅವ್ರ ಅಪ್ಪನ ಆಸ್ತಿಗಳಲ್ಲ. ಮಜಳಿಗೆ ಒಂದು ತಾಲೂಕಿನ ಸ್ಥಾನಮಾನ ಬೇಕು ಅನ್ನೋ ಬಂದಾಗ ಇಲ್ಲಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಹಿರಿಯರು, ಎಲ್ಲ ವಕೀಲರು ಕೂಡಿ ಬಂದು ಇವತ್ತು ದಿವಸ ನಾವು ತಾಲೂಕಿನ ಒಂದು ಸ್ಥಾನಮಾನ ಕೊಡ್ರಿ ಅಂತ ಮನವಿ ಮಾಡಿದಾಗ ನಿಮ್ಮೂರಿಂದ ಹೊಟ್ಟಿ ವಕೀಲರಿಗೆ ನಾವು APMC ಸ್ಥಾನ ಇಲ್ಲ, ನಾನು ಅವ್ರು ನೇರವಾಗಿ ಯಾವಾಗ ಕಲಿತು ಹೊಟ್ಟಿ ವಕೀಲ ಅಂತ ಕರಿತೀವಿ. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಅಷ್ಟು ದೊಡ್ಡ ಹೊಟ್ಟೆ ಮತ್ತು ಅವ್ರಿಗೆ ದೊಡ್ಡ ಹೊಟ್ಟೆ ಹಾಕಿದ್ರೆ ಅವರ APMC ಸಣ್ಣ ತುಂಬು ಕಾರಣ. ವಿಶೇಷವಾಗಿ ನಾನು ಭಾಳ ಸಲ ಬೇದ ಇಷ್ಟು ಹೊಟ್ಟೆ ಚಲೋ ಅಲ್ಲ, ಹೊಟ್ಟೆ ಕೈಯಲ್ಲಿ ಸ್ವಾಭಾವಿಕವಾಗಿ ಯಾರೋ ಹೊಟ್ಟೆ ಅವ್ರು ಮಾಡ್ಕೊಂಡು ಬೇಕು ತಿರ್ತಂದ. ಅದು ಶರೀರಕ್ಕೆ ನಾಲಿಗೆ ರುಚಿ ನೋಡಿದ್ರೆ ಹೊಟ್ಟೆ ಮುಂದೆ ಬರ್ತೈತಿ, ಎದಿ ಹೊರಗೆ ಹೋಗ್ತದೆ. ಇವ್ ನಾವು ಏನು ಅಡಿಗೆ ಮಾತು ಕೇಳಲಿಲ್ಲ ಅಂದ್ರೆ ಎದಿ ಹೊರಗೆ ಬರ್ತೈತಿ, ಹೊಟ್ಟೆ ಒಳಗೆ ಹೋಗ್ತದೆ. ಈ ಸಮಯ ನಾಲಿಗೆ ಭಾಳ ಹರಾಮ್ ಕೊಡುತ್ತೆ. ಅದಕ್ಕೆ ನಾ ಎಂದೂ ನಾಲಿಗೆ ಮಾತು ಕೇಳೋದಿಲ್ಲ. ಅದಕ್ಕೆ ನಮ್ಮ ಆರೋಗ್ಯ ಹೆಂಗಿರ್ಬೇಕು ಹಂಗೆ ಇಟ್ಬೋದು. ಇವತ್ತು APMC ನಿರ್ದಕ್ಷಿಣೆ ಮಾಡಿದೆವು, ಮಾಡಿ ಒಂದು 1.5 ವರ್ಷ ಎಲೆಕ್ಷನ್ ಬಂದಿತ್ತು. ಎಲೆಕ್ಷನ್ ಬರೋದು ನಾವು ಎಲೆಕ್ಷನ್ ಸೊಸೈಟಿ ಒಂದು ಅರ್ಜಿ ಕೊಟ್ರೆ ಅದೇ ಅಲ್ಲಿ ಕೊಟ್ಟು ಮುಗಿಸಾದ್ರಿಂದ ಹಾಗೆ ಹೇಳಿ ಮಾಡಿ ಹಿಂದೆ ತರಿಸ್ಬೇಕಾಯ್ತು. ಆಗ ಮುಗಿದ್ರೆ ಬೇಡಿ ಬಂತು, ಬೇಡಿ ಒಂದು ಕೊಟ್ರೆ ಅಂತ ನಾ ಏನಲ್ಲಿ ಒಂದು ಕೊಟ್ಟು ಸಮಾಧಾನ ಮಾಡಿದನಪ್ಪ. ಮತ್ತೆ ಎಲ್ಲಾ ಕಡೆ ಬಂದಂಗ ಈ ಐದೇಶಿ ಏಳು ಊಟಕ್ಕೆ ಇರ್ತಾನೆ. ಮುಂಜಾನೆ ಅಂತ ಸುತ್ತಾಕಂದ್ರೆ ಇಡೀ ಊರ ಓಣಿ ಊಟ ಮಾಡೇ ಬರೋದಂತಂದ್ರೆ ಬೆಳೆದವ್ರ ತಾಲೂಕಿನಾಗ ಇಲ್ಲಿ ಹಾಕಿ ಇಲ್ಲ. ಅದ್ರ ನಂತರ ಇಲ್ರಿ ಹಂಗೆ ಕೇಳ್ರಿ, ಏನು ಹಸಿ ಹಳ್ಯಾಗ ಒಂದು ಹಳ್ಳ ಒಯ್ಯೋದು ಕೂತ್ರ ಕುಳಿತುಳಿದ್ರೆ ಇಲ್ಲ ಆ ಲೆಕ್ಕ ಕೇಳ್ರಿ ಅಂತ. ಆದ್ರೆ ಅದು ಬಿಡಪ್ಪ ಅಂತ ಹೇಳಿ ಮುಗಿಸಿದ್ರು. ಅದ್ರ ನಂತರ ಈ ಊರಾಗ PKPS ಇದ್ರಿಗಿಲ್ಲ. ಈ ಒಂದು 10-15 ವರ್ಷದಿಂದ ಏನೋ ನಾ ಇಲ್ಲಿ ಬಂದಾಗ 13 ವರ್ಷದಿಂದ ಬಂದಾಗ ಇಷ್ಟು ದೊಡ್ಡ ಊರೈತಿ, ಕಬ್ಬು ಇಷ್ಟು ಬರ್ತೈತಿ, ಬಿಲ್ ಇಷ್ಟು ಬರ್ತೈತಿ, ಈ ಊರಾಗ PKPS ಹಾಕಿಲ್ಲ ಅಂತ ಮಾಣಿಂಗನ ಸನದಿ, ಬೆನವಾಡ ಮಾಣಿಂಗನ ಸನದಿ ಒಂದು ದಿವಸ ನಂಗೆ ಹೇಳಿದ್ದ, ದೊಡ್ಡದು ಬಾಡ ಊರ ಮತ್ತು ಲೆಕ್ಕ PKPS ಅನ್ನೋದು ಬೇಕು. ಅವುಗಳೊಮ್ಮೆ ಇದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಇದೇ ವೇದಿಕೆ ಮೇಲೆ ಹೇಳಿಲ್ಲ, ನೀವು PKPS ಯಾಕೆ ನೀವು ಮಾಡ್ಕೊಂಡಿಲ್ಲ, ಇಷ್ಟು ಜಮೀನು ಐತಿ, ಇಷ್ಟು ಕಬ್ಬು ಹಾಕೈತಿ, ಇಷ್ಟು ಸಾಲ ಬೇಕಾಗ್ತೈತಿ, ಎರಡರ ಸಾಲ ನಿಮ್ಗೆ ಕೋಟ್ಯಾಂತರ ಗಂಟಲೆ ಬೇಕಾಗಲಿ, 100 ಕೋಟಿ ಬೇಕಾಗಲಿ, 50 ಕೋಟಿ ಕೊಡಕ್ಕೆ ನಮ್ಗೆ ತಾಕತ್ತಿಲ್ಲ, ನಮ್ಗೆ ಎಷ್ಟು ದಿಗ್ಗದ ಅಡ್ರೆ ಕೊಡ್ತೀವಿ, ಹೂವಿಲ್ಲ ಹೂವಿನ ಪಕ್ಕದಲ್ಲಿ ಕೊಡುವಂಥ ಪ್ರಯತ್ನ ಮಾಡಿದ್ರು ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀವಿ ಅನ್ನೋ ಅಂತ ಹೇಳಿದಾಗ ಒಂದು ಅರ್ಜಿ ಕೊಟ್ಟರಿಲ್ಲ, ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿವಿ. ರಿಜಿಸ್ಟ್ರೇಷನ್ ಮಾಡಿ 20 ಮಂಜೂರು ಮಾಡಿದ್ವಿ. ದೇವರ ಆಶೀರ್ವಾದದಿಂದ, ಲಿಂಗದೇವರ ಆಶೀರ್ವಾದದಿಂದ ಇವತ್ತು 1,30,00,000 ರೂಪಾಯಿ ನಿಮ್ಮ ಊರಿಗೆ ಮನ್ನಾ ಆಗೈತೆ. ಅಂದರೆ ಊರಿಗೆ ಮನ್ನಾ ಆದಂಥ ಒಂದು 1,30,00,000. ಈಗ ಸರ್ನ 4,30,00,000 ರೂಪಾಯಿ ಬಡ್ಡಿಂದ ರೊಕ್ಕ ಬಂದು ನಿಮ್ಮ ಊರಾಗ ಬಿದ್ದೈತಿ.
ಅಂದ್ರೆ ಎರಡೂ ಪುರುಷರ 5,60,00,000 ನಿಮ್ಮಲ್ಲಿ ಊರಾಗ ಬಂದು ರೊಕ್ಕ ಬಿದ್ದೈತಿ. ಮತ್ತೆ ಇದೊಂದು ತಿರುಗಿ ತುಂಬಾಗಿಲ್ಲ. ಇದನ್ನ ನಾ ಸಾಯ್ತಕ್ಕ ತುಂಬೋದ 5 ವರ್ಷ ನೋಡ್ತಾ ಮಾಡ್ಕೊಂಡು ಹೋಗ್ತಾರೆ. ಇದು ಒಂದು ಮತ್ತೆ ಮಣ್ಣ ಆಗತ್ತೈತೆ, ಇದು ಒಂದು ದಿವಸ ಮಣ್ಣ ಆಗತ್ತೈತೆ. ಆ ಒಂದು ವಿಚಾರ ಇಟ್ಕೊಂಡು ಮಾಡ್ಕೊಂಡು ಬನ್ನಿ. ಅದೊಂದು ಇಲ್ಲ ಎಲೆಕ್ಷನ್ ಬಂತು. ಎಲೆಕ್ಷನ್ ಬಂದ ಕೂಡಲೇ ಎಲ್ಲ ವಕೀಲರು ಫೋನ್ ಮಾಡಿ ಹೇಳಿ, ವಕೀಲರು ಮತ್ತೆ ಎಲ್ಲರೂ ಕೂಡಿ ವಿಚಾರ ಮಾಡಿದ್ವಿ ಮತ್ತು ಒಳ್ಳೆ ಎಲ್ಲ ಸಮಾಜ ಕೂಡಿ ಎಲ್ಲ ವರ್ಗದವ್ರು ತಗೊಂಡು ಒಂದು ಆಡಳಿತ ಮಂಡಳಿ ಮಾಡಿ ಅಂತ ಹೇಳಿ ಇಲ್ಲಿ ಆಡ ಹೇಳಿದ್ರು. ಮತ್ತು ನಮ್ಮ ಅನಿಸಿಕೆಗಳನ್ನ ಹೊಟ್ಟಿ ವಕೀಲಿಗೆ ಹೇಳಿದ್ರು. ಅವ್ರು ಬಂದು ಹೇಳ್ತಾರೆ. ಹೇಳುವುದು ನಾವು 11 ಮಂದಿಯಾಗಿ ಸ್ವಲ್ಪ 8 ಮಂದಿ ಒಂದೇ ಸಮಾಜದಲ್ಲಿ ಹಾಕೊಂಡು ಬಂದ್ಬಿಟ್ಟಿದ್ದೆ ಅಂತ ಹೋದ್ರೆ ನಾನು ಊರಾಗ 7-10 ಸಮಾಜ ಎಲ್ಲರಿಗೂ ಒಂದ ಕೊಟ್ಟು ಸಮಾಧಾನ ಮಾಡೋದಪ್ಪ. ಮತ್ತೆ ಇದರ ಏನಂತ ಕೇಳಿಕೊಳ್ಳಿ ಮತ್ತೆ ಎಲ್ಲರೂ ಕೂಡಿ ಮಾಡಿ ಏನೋ ಒಂದು ಸರಿದಾರಿಗೆ ತಂದೀವಿ ನಾವು. ಸರಿದಾರ ತಂದ ನಂತರ ಇಲ್ಲಿ PDO ಒಂದು ಫೋನ್ ಮಾಡಿದ್ರು. ನೀವು PDO ಇವಾಗ 7 ತಿಂಗಳು PDO ಮಾಡಿದ. ಅಲ್ಲಿ ಹೊಟ್ಟೆ ವಕೀಲರು ಅವ ಚೇರ್ಮನ್ ನಾವು ಆ ಬಿಲಿ ಸಹಿ ಮಾಡಬಾರ್ದು, ಈ ಬಿಲಿ ಸಹಿ ಮಾಡಬಾರ್ದು ಬಂದು ನನಗೆ ಹೇಳಿ. ನನಗೆ ಪಂಚಾಯತಿ ತಕ್ಕ ನಾ ಹೋಗೋ ಮಗ ಅಲ್ಲ. ಇನ್ನು ಕುಡಿಯಾಕೆ ನೀರಿಲ್ಲ ಹೇಳು, ಯಾವ PDO ಮಗನ ಕರ್ಕೊಂಬಂದು ಕುಡಿಯಾಕ ನೀರು ವ್ಯವಸ್ಥೆ ಮಾಡ್ತಾನೆ. ಲೈಟ್ ಇಲ್ಲ ಅಂದ್ರೂ ಮಾಡಿಸ್ತಾನೆ, ರಸ್ತೆ ಇಲ್ಲ ಅಂದ್ರೂ ಮಾಡಿಸ್ತಾನೆ. ಒಲಿ ಚೆಕಾಕತ್ತೈತಿ, ಗುಂಗಾಡಾಗತ್ತವು, ಔಷಧ ಹೊಡಿಬೇಕಾದ್ರೆ ಅದನ್ನು ಮಾಡಿಸ್ತಾನೆ. ಬಡವ್ರು ಹುಡುಕಿಯಾಗಿ ಮಿನಿ ಕೊಡುವಲ್ಲಿ ಸಮಾಧಾನ ಮಾಡತ್ತವ ಅದನ್ನ ಹೇಳಿ ಅದನ್ನು ಮಾಡಿಸ್ತಾನೆ. ಆದ್ರೆ ಆ ಬಿಲ್ಲಿಗೆ ಸೇವ್ ಮಾಡಿ ಈ ಬಿಲ್ಲಿಗೆ ಸೇವ್ ಮಾಡ್ತೇನೆ ಆ PDO ವಿರೋಧ ಕೈ ಹೇಳಿಲ್ಲ, ಮತ್ತೆ ಹೇಳಕ್ಕೂ ಆಗುದಿಲ್ಲ. ನೀವೇ ಹಿಂಗಂದ್ರೆ ಹೆಂಗ್ರಿ ಅದು ಅದು ನಮ್ದು ಅಗದಲ್ಲ. ಅದು ಊರವರೆಲ್ಲ ಕೂಡ ನೀವು ನಿರ್ಣಯ ಮಾಡೋದಿರ್ತೈತಿ. ನೀವು ಯಾವ ಬೆಲ್ಲಿ ಹೆಂಗೆ ತೆಗೆದಿದ್ದೀರಿ ಏನು ಮಾಡಿದ್ದೀರಿ ನಮ್ಗೆ ಗೊತ್ತಿರೋದಿಲ್ಲ. ಅದ್ರ ಬಗ್ಗೆ ನಮ್ಗೆ ಹೇಳಕ್ಕಾಗಲ್ಪ. ಏನೇ MLA ಫಂಡ್ ಇದ್ದಿದ್ರೆ ಹೇಳು, ಯಾವ ಕೊಟ್ಟಿದ್ರು ಮುಂದೆ ದಗದ ಮಾಡ್ತಿದ್ದಿಲ್ಲ ಹೇಳಿ ನಾವು ಕೂಡ ಆದ್ರೆ ಅಂತಂದು ಅದು ಮುಂದೆ ಏನು ಸಹಿ ಆಯ್ತು ಬಿಟ್ಟು ನನಗೇನು ವಿಷಯ ಗೊತ್ತಿಲ್ಲ. ಅದರ ನಂತರ ಒಂದು ದಿವಸ ಬಂದು ಇಲ್ಲಿ ಯಾವುದೋ ಒಂದು ಕಟ್ಟಡ ಕಟ್ಟಿ ಅದು ಉದ್ಘಾಟನೆ ಮಾಡ್ತೀವಿ. ಮತ್ತು ನೀವು ನಿಖಿಲ್ ಗಟ್ಟಿಯವರ ನೀವು ಬರಬೇಕಂತ ಶಾಸಕರಾಗಿದ್ದ ನಿಖಿಲ್ ಗಟ್ಟಿಯವರು ನೀವು ಬರಬೇಕನ್ನೋ ಮಾತನ್ನು ಹೇಳಿದ್ರು. ಇದು ಯಾರು ಹೇಳಿದ್ರೆ ನನಗೆ ಇಲ್ಲ, ನಾವ್ಯಾರು ಹೇಳಿದ್ರೆ ಒಟ್ಟು ಪ್ರಿಂಟ್ ಮಾಡಿ ತಂದಿವಿ ಅಂತ. ಮತ್ತು ಪ್ರಿಂಟ್ ಮಾಡಿದ್ರೆ ಆ ದಿವಸ ಒಂದು ಬೆಂಗಳೂರಾಗ ಮೀಟಿಂಗ್ ಐತಿ. ನಾ ದೇವ್ರಿಗೆ ಹೊಂಟು ಅದು ಹಿಂಗಾಗಿ ಬರೋಕ್ಕಾಗಿಲ್ಲ, ನೀವು ಊರಾಗಿ ತಗೊಂಡು ಮುಗಿಸೋದು ಹೇಳ್ತಾ. ಅಂದ್ರೆ ಮನುಷ್ಯ ಜೀವನದಾಗ ಇವತ್ತು ಎರಡನ್ನ ಸಾಧಿಸ್ಬೇಕಾಗ್ತದೆ. ಈ ಎರಡನ್ನ ಸಾಧಿಸುವಂತ ಸಂದರ್ಭದಲ್ಲಿ ಇವತ್ತು ನಮ್ಮಲ್ಲಿ ಸ್ವಾಭಿಮಾನಿ ಪಕ್ಷ ಅನ್ನುವಂಥ ಸ್ವಾಭಿಮಾನಿ ಕನ್ನಡವನ್ನು ನಿರ್ಮಾಣ ಮಾಡುವ ಮುಖಾಂತರ ಇವತ್ತು ದಿವಂಗತ ಅಪ್ಪನಗೌಡ ಪಾಟೀಲ್ ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆಯನ್ನ ಇವತ್ತು ದಿವಸ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತ ಕೆಲಸ ನಾವು ನೀವೆಲ್ಲ ಮಾಡ್ಕೊಂತ ಬಂದಿದ್ದೀವಿ. ಆದರೆ ಇವತ್ತು ನಮ್ಮ ತಾಲೂಕಿನವರ ಹಿಂದೆ ಮುಂದೆ ಮಾಡಿದ್ರೆ ಅದ್ರ ಬಗ್ಗೆ ವಿಚಾರ ಮಾಡ್ತಿರ್ತಿಲ್ಲ ನಾವು, ಅಥವಾ ನಾವು ಅದ್ರ ಬಗ್ಗೆ ಏನು ಅನ್ಕೊಳ್ತಿರ್ಲಿಲ್ಲ. ಆದ್ರೆ ಇವತ್ತು ದಿವಸ ಉಮೇಶ್ ಕತ್ತಿಯವರು ತೀರಿ ಹೋಗಿ 3 ವರ್ಷ ಆಯ್ತು. ಒಂದು 2 ವರ್ಷ ಹಿಂದಿಂದ ನಮ್ಮ ಮತಕ್ಷೇತ್ರದಲ್ಲಿ ಅವರ ಕೈ ಆಡಿಸೋಕೆ ಕೆಲಸ ಪ್ರಾರಂಭ ಆಯ್ತು. ಆ ಕೈ ಆಡಿಸುವಂತ ಕೆಲಸ ಪ್ರಾರಂಭ ಆದಂತ ಸಂದರ್ಭದಲ್ಲಿ ನಾನು ಯಾರಿಗೆ ಹೇಳ್ಬೇಕು ಏನ್ ಮಾಡ್ಬೇಕು ಅನ್ನೋದು ನನಗೆ ತೋರಿಸಲಿಲ್ಲ. ಅದಕ್ಕೊಮ್ಮೆ AV ಪಾಟೀಲ್ಗೆ ಫೋನ್ ಮಾಡಿದ್ನ, ಇಲ್ಲ ಈ ಗೋಕಾಕದವ್ರು ಉಳ್ಮಿಡಿ ಭಾಳ ಆಗತ್ತದ್ರಿ ಮತ್ತು ಬಹುಶಃ ಇದು ನಿಮ್ಮ ಜೊತೆ ಮಾತಾಡಬೇಕು, ಮಾತಾಡೋದಕ್ಕೆ ದಾರಿ ಇಲ್ಲ ಅಂತ ಹೇಳಿದ್ನ. ಬಾ ರಮೇಶ್ ಅವ್ರು ಬರ್ತೀವಿ ಬಾ ಅಂದ್ರು. ಆ ಪ್ರಕಾರ ಹೇಳ್ತಾ ಹೋದ್ ಕೂಡಲೇ ಇಲ್ಲಿ ಅನ್ನ ತಿಳ್ಕೊಂಡು 1 ವರ್ಷದಾಗ ಪ್ರತಿಯೊಂದು ಹಂತದಲ್ಲಿ ಇವತ್ತು ದಿವಸ ಅವರು ಕಾಲು ಕೆದರುವಂತ ಒಂದು ಪ್ರಸಂಗ ನಿರ್ಮಾಣ ಆಗಿರ್ತದೆ. ಮತ್ತು ಈ ಟೈಮ್ದಾಗ ನಮ್ಮ ತಾಲೂಕಿನ ಸಲುವಾಗಿ, ನಮ್ಮ ಜನರ ಸಲುವಾಗಿ, ಮುಂದಿನ ಪೀಳಿಗೆ ಸಲುವಾಗಿ ನಾವಿಬ್ರು ಒಂದಾಗದೆ ಹೋದ್ರೆ ಈ ನಾವು ನಮ್ಮ ಮುಪ್ಪಿನ ಟೈಮ್ದಾಗ ಖಮ್ಮಾಣ ಅಂತ ತಾಲೂಕು ಕಟಕರ ಕೈಯಾಗ ಕೊಟ್ಟು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನೋದು ಮಾತನ್ನು ಅವ್ರು ಗಮನಿಸ್ತಾರೆ. ಆದ್ರೆ ಸಹಕಾರಿ ಕ್ಷೇತ್ರದಾಗ ಅವ್ರನ್ನ ಬರುವುದಾಗಿಲ್ಲ ಅನ್ನೋಂಥ ನಿರ್ಣಯ ಮಾಡೋದ್ರ ಮುಖಾಂತರ ಇವತ್ತು ದಿವಸ ನಾವು ಈ ಒಂದು ಸಹಕಾರಿ ಕ್ಷೇತ್ರ ನಮ್ಮ ತಾಲೂಕಿನಲ್ಲಿ ಹುಟ್ಟಿ ಕಟ್ಟಿ ಬೆಳೆದಿರ್ತಕ್ಕಂಥ ತಾಲೂಕಿನಲ್ಲಿ ನಮ್ಮ ಜನನೇ ಇರಬೇಕು, ನಾವು ಆಯ್ಕೆ ಮಾಡಬೇಕು, ನಾವು ಹೇಳಬೇಕು, ನಾವು ಕೇಳಬೇಕು, ನಮ್ಮ ಸಮಸ್ಯೆಗಳಿಗೆ ಅವರ ಪರಿಹಾರವನ್ನು ಕಂಡು ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ AV ಪಾಟೀಲ್ ನಾವು ಯಾವುದೇ ಬೇರೆ ಬೇರೆ ಪಕ್ಷಗಳಿದ್ದು ಸಹಿತ ಎಲ್ಲ ಹಿಂದಿನ ಹಳಿ ವಿಷಯವನ್ನು ಮರೆತು ನಮ್ಮ ತಾಲೂಕ, ನಮ್ಮ ದೇವರು, ನಮ್ಮ ಜನ, ನಮ್ಮ ಮುಂದಿನ ಪೀಳಿಗೆಯನ್ನ ರಕ್ಷಣೆ ಮಾಡೋ ಸಲುವಾಗಿ ನಾವಿಬ್ರು ಒಂದಾಗಿ ಒಂದು ದಿವಸ ನಿಮ್ಮ ಊರಿಗೆ ಬಂದಿದ್ದೀವಿ. ಯಾಕಂದ್ರೆ
ಇವತ್ತು ಈ ಭಾಗದ ಶಾಸಕರಾಗಿ ಉಮೇಶಣ್ಣ ಕತ್ತಿ ಅವರನ್ನ ತಾವು 8 ಬಾರಿ ಆಯ್ಕೆ ಮಾಡಿಕೊಟ್ಟಿದ್ದೀರಿ. ಬೇರೆ ಬೇರೆ ಪಕ್ಷದಿಂದ ನಿಂತರೂ 8 ಬಾರಿ ಆಯ್ಕೆ ಮಾಡಿಕೊಟ್ಟಿದ್ದೀರಿ. 5 ಸಲ ಮಂತ್ರಿ ಆಗಿದ್ದಾನೆ. ಇವತ್ತು AB ಪಾಟೀಲ್ ಸಂಕೇಶ್ವರ ಭಾಗದಲ್ಲಿ 3 ಸಲ ಶಾಸಕರಾಗಿ ಒಮ್ಮೆ ಮಂತ್ರಿ ಆಗಿದ್ದಾರೆ. ಅವ್ರು ನಿಮ್ಮ ಉಪಕಾರ ಬಹಳ ದೊಡ್ಡದೈತಿ. ನಮ್ಮ ಈ ಉಪಕಾರ ಬಹಳ ದೊಡ್ಡದೈತಿ. ಯಾವುದೋ ಒಂದು ಕಾರಣಕ್ಕೆ ನಾವು ದೂರ ನಿಂತೀವಿ ಅಂದ್ರೆ 50 ವರ್ಷಗಳ ನಾವು ನಮ್ಮನ್ನು ದೇವರಾಗಿ ನಿಮ್ಮನ್ನು ನಾವು ಪೂಜೆ ಮಾಡಿದಂಥ ಜನ ನಿಮ್ಮನ್ನು ಮರೆತರ ಆ ದೇವರನ್ನು ಕ್ಷಮ ಮಾಡಂಗಿಲ್ಲ ತಿಳ್ಕೊಂಡು ಎಲ್ಲ ಒಂದು ಅವ್ರ ಮುಖಾಂತರ ಇವತ್ತಿಗೆ ಒಂದು ಮಾತನ್ನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಸ್ವಾಭಿಮಾನಿ ಪೆಣಲನ್ನು ನಾವು ಇವತ್ತು ದಿವಸ ಕಟ್ಟಿರುವಂಥ ಒಂದೇ ಒಂದು ಉದ್ದೇಶ, ಈ ಒಂದು ನಮ್ಮ ತಾಲೂಕಿನಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಮಗೆ ಬೇಕಾದಂಥ ನಮ್ಮ ತಾಲೂಕಿಗೆ ಬೇಕಾದಂಥ ಜನ ನಮ್ಮಲ್ಲಿ ಇರಬೇಕು. ನಾವು ಹೇಳಿದ್ದೆಲ್ಲ ಮಾಡಬೇಕು, ನಾವು ಹೇಳಿದ್ದೆಲ್ಲ ಕೇಳಬೇಕು, ನಾವು ಕರೆದಾಗ ಹೋಗ್ಕೊಡ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಈ ಸ್ವಾಭಿಮಾನಿ ಪೆಣಲನ್ನು ಮಾಡಿಕೊಳ್ಳುವಂಥ ಸಂದರ್ಭ ಬಂತು. ಆದರೆ ಇವತ್ತು ಬೇರೆ ತಾಲೂಕಿನವರು ಬಂದು ಇವತ್ತು ನಮ್ಮಲ್ಲಿ ಅನೇಕ ಆಗರಗಳನ್ನು ಮಾಡುವಂತಹ ಸಂದರ್ಭಗಳನ್ನು ತಾವೆಲ್ಲ ನೋಡಿದ್ದೀವಿ. ವಿಶೇಷವಾಗಿ ಅವ್ರು ಏನೇನು ಘನಕಾರ್ಯಗಳು ಏನು ಮಾಡಿದಾರಪ್ಪ. ಈ ಗೋಕಾಕ್ ಫಾಲ್ಸ್ ಗಿರಿನ ಹತ್ರ ಸಣ್ಣಾಗಿದ್ದಾಗ ಇತ್ತು, ಬಹಳ ಚಲೋ ನಡೀತಿತ್ತು. ನಾವು ಹೊರಗೆ ಹೋಗೋರು, ನಾವು ಸೈಕಲ್ ಮೇಲೆ ಹೋಗಿದ್ದನ್ನ ಬೆಲ್ಲದ ಬಾಗೇವಾಡಿನ ಸೈಕಲ್ ಮೇಲೆ ಒಂದು 16 ಮೇಲೆ ಹೋಗಿದ್ದಾನೆ ಇವತ್ತು ದಿವಸ. ಆ ಗೋಕಾಕ್ ಫಾಲ್ಸ್ 14 ಸಲ ಬಹುಶಃ ನಿಮ್ಮ ಊರಿಂದಲೂ ಇರ್ಬೋದು, ನಮ್ಮ ಯಲ್ಲಾಪುರ್, ಗರುಗುಬ್ಬಿ, ಬಸ್ಸಾಪುರ್, ಹಗಿದಾಳ್, ಇವತ್ತು ದಿವಸ ನಮ್ಮ ಶಿರ್ಡಾನ್, ಗುರಸ್, ಈ ಭಾಗದ ನಮ್ಮ ಕ್ಷೇತ್ರದ ಒಂದು 20-25 ಹಳ್ಳಿಗಳಿಂದ ಒಂದೊಂದು 500-600 ಜನ ಅಲ್ಲಿ ಕೆಲಸ, ನಮ್ಮ ಬೆಲ್ಲದ ಬಾಗೇವಾಡಿ ಇಲ್ಲಿಂದ ಜನ ಅಲ್ಲಿ ಕೆಲಸ ಮಾಡ್ತಿದ್ರು. ಆದ್ರೆ ಇವತ್ತು ಅದನ್ನ ನುಂಗಿ ನೀರು ಕುಡಿದು ಇವತ್ತು ಆ ಒಂದು ಗೋಕಾಕ್ ಫಾಲ್ಸ್ ಸಂಸ್ಥೆ ಇವತ್ತು ಭೂಮಿ ಪಟದಲ್ಲಿ ಕಾಣಬಾರದಂತ ವ್ಯವಸ್ಥೆ ಮಾಡಿದಂತ ಆ ಮಹಾನ್ ವ್ಯಕ್ತಿಗಳು ಅವ್ರು ನಮ್ಮಲ್ಲಿ ಬರುವಂತ ಪ್ರಯತ್ನವನ್ನು ಮಾಡ್ತಾರೆ. ಅದ್ರ ಜೊತೆಗೆ ಇವತ್ತು ಮಣ್ಣು ಹೇಳ್ತಾರೆ, DCC ಬ್ಯಾಂಕಿಗೆ ನಾವು ಆರಿಸಿ ಬಂದ್ರೆ ಲಿಂಗಾಯತರವ್ರು ಅಧ್ಯಕ್ಷ ಮಾಡ್ತೀವಿ. ಲಿಂಗಾಯತರವ್ರು ಅಧ್ಯಕ್ಷ ಮಾಡಾಕ ಇವತ್ತು ದಿವಸ ಆಯ್ಕೆ ಆಗಿ ಹೋಗು ಮಂದೇ ಲಿಂಗಾಯತರು, ಅವ್ರು ಬಿಟ್ಟು ಬೇರೆದವ್ರು ಆಯ್ಕೆ ಹೋಗುವಂತ ಒಂದು ಪರಿಸ್ಥಿತಿ ಇರುವುದಿಲ್ಲ. ಆದ್ರೆ ಒಂದು ಉದಾಹರಣೆ ನಿಮಗೆ ಹೇಳ್ತೀನಿ. ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಇದನ್ನ ಹೇಳಿ, ಏನು ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನಮ್ಗೆ ಬಂದ ನಂತರ ಲಿಂಗಾಯತನ ಅಧ್ಯಕ್ಷ ಮಾಡ್ತೀವಿ ಅಂತ ಹೇಳಿದ್ರು. ಆ ಪ್ರಕಾರ ಲಿಂಗಾಯತರ ಅಶೋಕಣ್ಣ ಪಾಟೀಲ್ ಅವರನ್ನ ಅಧ್ಯಕ್ಷ ಮಾಡಿದ್ರು. ಅಶೋಕಣ್ಣ ಪಾಟೀಲ್ ಪಾಪ ಅವ್ರು ಎಲ್ಲಿ ಹೇಳಿದ್ರೆ ಎಲ್ಲ ಸಹಿ ಮಾಡಿದ. ಆದ್ರೆ ಅದು ಏನೇನು ಭ್ರಷ್ಟಾಚಾರ ಮಾಡಿ ಎಲ್ಲಾ ಭ್ರಷ್ಟಾಚಾರ ಮಾಡಿದ್ರು. ಆದ್ರೆ ಅದು ಕೇಸ್ ಆಗಿದ್ದು ಅಶೋಕಣ್ಣ ಪಾಟೀಲ್. ಇವರೆಲ್ಲ ಹೊರಗೆ ಉಳಿದ್ರು. ಇವತ್ತು ಹೊರಗೆ ಉಳಿದ್ರು. ಅಶೋಕಣ್ಣನ ಮೇಲೆ ಕೇಸ್ ಆಯ್ತು. ಅಶೋಕಣ್ಣ ಇವತ್ತು ದಿವಸ 3 ರಿಂದ 4 ತಿಂಗಳು ಜೈಲಿಗೆ ಹೋಗಿ ಬರುವಂತ ಪ್ರಸಂಗ ನಿರ್ಮಾಣ. ಅಂದ್ರೆ ಹೆಸರು ಹೇಳಾಕತ್ತ ಲಿಂಗಾಯತ, ಆದ್ರೆ ಅವ್ರು ಮಾಡಿದ್ದನ ಖರೆ. ಈ ಫಾರ್ ಎಕ್ಸಾಂಪಲ್ ನೀವು ನಿಪ್ಪಾಣಿಯಲ್ಲಿ ಹಗಲಿ 50,000 ಕ್ವಿಂಟಲ್ ಸಕ್ಕರೆ ತುಡುಗು ಮಾಡಿದ್ದಾರೆ. ಈಗ ಅದ್ರ ಚೇರ್ಮನ್ ಇದಾರೆ, ವೈಸ್ ಚೇರ್ಮನ್ ಆಡಳಿತ ಮಾಡಿ, ಅವ್ರು ಯಾರಿಗೂ ಗೊತ್ತಿಲ್ಲ ಏನ್ ಗೋಡೌನ್ ಐತಿ, ಏನ್ ಸಕ್ಕರೆ ಹೋತು, ಹೆಂಗ ಹೋತು, ಯಾವ ಹೋದ, ಏನ್ ಮಾಡಿದ. ಈಗ ಅವ್ರ ಮ್ಯಾಗ FIR ಆಗೈತಿ. ಅವ್ರ ಮ್ಯಾಗ ಚೇರ್ಮನ್ ಮ್ಯಾಗ, ವೈಸ್ ಚೇರ್ಮನ್ ಮ್ಯಾಗ, ಆಡಳಿತ ಮ್ಯಾಗ FIR ಆಗೈತಿ. ಅದೇ ಪ್ರಕಾರ ಗೋಕಾಕ್ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಹಂಗಾಗೋದ್ರ ಮುಖಾಂತರ ಅಶೋಕ್ ಪಾಟೀಲ್ ಇವತ್ತು ದಿವಸ ಲಿಂಗಾಯತವಾಗಿ 3 ತಿಂಗಳು ಜೈಲಿಗೆ ಆಗುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದವರು ಗೋಕಾಕ್ ಮಹಾ ಇದೇನು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅವರು. ಇವತ್ತು ನೀವೊಂದು ಮಾತನ್ನು ಹೇಳ್ರಿ, ಗೋಕಾಕ ಮೂಡಲಿ ತಾಲೂಕಿನ ನಿಮ್ ಸಂಬಂಧಿಕರಿರ್ಬೇಕು ಅಥವಾ ನಮ್ಮ ತಾಲೂಕು, ಅಲ್ಲಿ 3 ಮಂದಿ MLAಗಳು, ಒಬ್ಬ MLC, ಒಬ್ರು MP, 3 ಮಂದಿ MLAಗಳ, ಒಬ್ಬ MLC, ಒಬ್ಬ MP. ಗೋಕಾಕ್ ತಾಲೂಕಿನ ರಸ್ತೆಗಳು ಚಂದ ಅದಾವೋ ಏನ್ ನಮ್ಮ ತಾಲೂಕಿನ ರಸ್ತೆಗಳು ಚಂದ ಅದಾವ? ಇದಕ್ಕೆ ಒಂದಕ್ಕೆ ಉತ್ತರ ಕೊಡ್ಬೇಕು. ಅದ್ರ ಜೊತೆಗೆ ಇವತ್ತು ಗೋಕಾಕದ ಅರಮಾಯಿ ಮುಂದಿರ್ತಕ್ಕಂಥ ಸಿಂಧಿ ಕುರುಬಟ್ಟೆ ಹಿಂದಿರ್ತಕ್ಕಂಥ ಗುಡ್ಡ 244 ಎಕರೆ, 244 ಎಕರೆ ಗುಡ್ಡ ಇವತ್ತು ತಮ್ಮ ಹೆಸರಿನಿಂದ ಅಥವಾ ತಮಗೆ ಬೇಕಾಗಿರತಕ್ಕಂಥ PAಗಳ ಹೆಸರಿಂದ ಆಸ್ತಿ ಬರ್ಸ್ಕೊಂಡಿದ್ದಾರೆ. ಸುತ್ತಗಡ್ಡಿ ಗುಡದಾಗಿನ ಜಮೀನು ಬರ್ಸ್ಕೊಂಡಿದ್ದಾರೆ. ಇವತ್ತು ಎಮ್ಕನ್ಮಾಡಿ ಭಾಗದ ದಡ್ಡಿ ಭಾಗದವರ ಜಮೀನುಗಳನ್ನು ಬರ್ಸ್ಕೊಂಡಿದ್ದಾರೆ. ಇವತ್ತು ಹಗಲು ದರೋಡೆ ಮಾಡುವಂತ ಒಂದು ವ್ಯವಸ್ಥೆ ಇದ್ದವರನ್ನ ನಮ್ಮಲ್ಲಿ ಬಂದ್ರೆ ನಮ್ಮ ಜನರ ಪರಿಸ್ಥಿತಿ ಏನು ಅನ್ನುವಂಥ ವಿಚಾರ ನಾನು ಇವತ್ತು ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ.
ಅದರ ಸಲುವಾಗಿ ಇವತ್ತಿನ ದಿವಸ ಅವ್ರ ಹಪ್ತಾಗಳು ಈ ಟಮ್ ಟಮ್ ಹಪ್ತಾ ಐತಿ ಪೊಲೀಸರಲ್ಲ, ಈ ಶಾಸಕರ ಹಪ್ತಾಗಳು, ಅರಬಾವಿ ಶಾಸಕರದು ಹಪ್ತಾ ಐತಿ, ಗೋಕಾಕ್ ಶಾಸಕರದು ಹಪ್ತಾ ಐತಿ. ಟಮ್ ಟಮ್ ಹಪ್ತಾ ಐತಿ, ಅರಿವಿ ಅಂಗಡಿಯಾಗ ಹಪ್ತಾ ಐತಿ, ಹರಿಗಾವ್ ಹಪ್ತಾ ಐತಿ, ನಾವರಿಗಾವ್ ಹಪ್ತಾ ಐತಿ, ಡಾಕ್ಟರ್ಗೆ ಹಪ್ತಾ ಐತಿ, ಬಂಗಾರ ಅಂಗಡಿಯಾಗ ಹಪ್ತಾ ಐತಿ, ಪೆಟ್ಟಿ ಅಂಗಡಿಯವ್ರಿಗೆ ಹಪ್ತಾ ಐತಿ, ನರದಾಡುವಂಗ ಹಪ್ತಾ ಐತಿ, ಓಶಿ ಬರ್ಕೊಳ್ಳೋಂಗ ಹಪ್ತಾ ಐತಿ, ಇಸ್ಪೇಟ್ ಆಡೋಂಗ ಹಪ್ತಾ ಐತಿ. ಹಪ್ತಾ ಇಲ್ಲದ ಒಂದೇ ವಾಕ್ಯ ತೋರಿಸ್ತದೆ. ಅದೆಲ್ಲ ಬಿಡ್ರಿ. ಸಾರ್ವಜನಿಕ ಶೌಚಾಲಯ ಅದಾವ. ಆ ಸಾರ್ವಜನಿಕ ಶೌಚಾಲಯಕ್ಕೂ ಇವತ್ತು ದಿವಸ ಪ್ರತಿ ದಿವಸ ಅಲ್ಲಿಯೂ ಸಹಿತ ಹಪ್ತಾ ಐತಿ ಅನ್ನೋ ಮಾತನ್ನ ಹೇಳಿಕ್ಕೆ ಅದಕ್ಕಿದೆ. ಏನ್ ದುಡ್ಡು ತಗೊಂಡು ಎಲ್ಲ ಇಲ್ಲೇ ಬಿಟ್ಟು ಹೋಗೋದಂತೆ. ಹುಡುಗಾರ ಹರ್ಕೋತಾರೆ, ಬೆಳಮಗ ಹರ್ಕೋತಾರೆ. ಹಂಗ ಆಗುದಿಲ್ಲ. ಏನ್ ದುಡ್ಡು ತಗೊಂಡು ಏನ್ ಮಾಡವ್ರ? 2 ಜನ 2 ನಡೆಸ್ತೇವೆ. ಇನ್ನೊಂದು 4 ಒಪ್ಪತ್ತು ಇರಬೇಕಾಗಿತ್ತಪ್ಪ ಅಂದ್ ಮಣ್ಣು ಹಾಕ್ತಾರು. ಇಲ್ಲ ಅದು ಚೋರಿ ಮಗ ಇದಕ್ಕಿಂತ ಮೊದಲು ಒಂದು 10 ವರ್ಷ ಮೊದಲು ಯಾಕೆ ಸಾಯಿಲ್ಲ ಅಂತ ಮಣ್ಣು ಹಾಕ್ತಾರೆ. ಯಾರು ಚಾಯ್ಸ್ ಇಸ್ ಯುವರ್ಸ್. ಬೇಸ್ಕೊಂಡು ಮಣ್ಣು ಹಾಕ್ಸ್ಕೊಡೋದು, ಕಣ್ಣಾಗ ನೀರು ತಂದು ಇರಬೇಕಾಗಿತ್ತಪ್ಪ ಪುಣ್ಯವಂತ ಅಂತ ಹೇಳಿ ಮಣ್ಣು ಹಾಕ್ಸ್ಕೊಡೋದು. ಅದು ನಮ್ಮ ಚಾಯ್ಸ್ ನಮ್ಮ ಬಿಟ್ಟಿದ್ದೈತಿ. ಬರೇ ರೊಕ್ಕ ಅದ ತಿನ್ನಕ್ ಬರೋದಿಲ್ಲ, ಎಲ್ಲಿ ಒಳಗೆ ಹಾಕೊಳಕ್ ಬರೋದಿಲ್ಲ. ನಾಯಿ ಮುಂದೆ ಹೋದ್ರೆ ಹುಚ್ಚು ಇಲ್ಲ. ಆದ್ರೆ ರೊಕ್ಕದಕ್ಕಿಂತ ಹೆಚ್ಚ ಭಕ್ತಿ, ಪ್ರೀತಿ, ವಿಶ್ವಾಸ, ಆಚಾರ, ಸಂಸ್ಕಾರ ನಮ್ಮ ತಾಲೂಕಿಗೆ ಬೇಕು. ಅದು ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಟ್ಟು ಬೆಳೆಸ್ಯಾರ ಮಾತನ್ನ ಇವತ್ತು ಎದಿ ಬಗ್ಗೆ ನಾವು ಹೇಳ್ಬೇಕು. ಯಾಕೆ ನಾವು ಇವತ್ತು ಇದಕ್ಕೆ ಹೋರಾಟ ಮಾಡಾಕತ್ತೀವಿ? ಈ ಒಂದು ಚುನಾವಣೆ ಇಡೀ ಕರ್ನಾಟಕ ರಾಜ್ಯ ನೋಡಾಕತ್ತೈತಿ. ಈ ಒಂದು ಚುನಾವಣೆ ಇಡೀ ಉತ್ತರ ಕರ್ನಾಟಕ ನೋಡಾಕತ್ತೈತಿ. ಈ ಒಂದು ಚುನಾವಣೆ ಬೆಳಗಾವಿ ಜಿಲ್ಲೆ ನೋಡಾಕತ್ತೈತಿ. ಈ ಒಂದು ಚುನಾವಣೆ ಹುಕ್ಕೇರಿ ತಾಲೂಕು ನೋಡಾಕತ್ತೈತಿ. ಈ ಒಂದು ಚುನಾವಣೆ ಹುಕ್ಕೇರಿ ಮತಕ್ಷೇತ್ರ ನೋಡಾಕತ್ತೈತಿ. ಈ ಒಂದು ಚುನಾವಣೆ ಮದುವೆಯಲ್ಲಿ ಊರು ನೋಡಾಕತ್ತೈತಿ. ಮದುವೆಯಲ್ಲಿ ಊರಾಗ ಇರ್ತಕ್ಕಂಥ 1000 ಮನಿ ನೋಡಾಕತ್ತಾವ. ಈ ಒಂದು ಚುನಾವಣೆಯಲ್ಲಿ ಹಚ್ಚಿದ ಏನು ಎಬಿ ಪಾಟೀಲ್ರು, ದಿವಂಗತ ಉಮೇಶ್ ಕತ್ತಿ ಅವರು ಹಚ್ಚಿದ ಗಿಡ, ನಾವು ಹಚ್ಚಿದ ಗಿಡನ ನೇಕಿನ ಮುಳ್ಳಾಗಿ ಕಾಡಾಕತ್ತೈತಿ, ಕಸ ಮಾಡಿ ಕಾಡಾಕತ್ತೈತಿ. ನೆಳ ಖಂಡಾಪಟ್ಟಿ ಬಿತ್ತು ನಮ್ಮ ಬೆಳಿ ನಮಗ್ ಬರುವ. ಅದಕ್ಕೆ ಇನ್ನೇನು ಕೆಲಸ ಆಗೋದು ತಿಳಿದು ನಾನಾ ಎಬಿ ಪಾಟೀಲ್ ಕೂಡ ಗಿಡ, ನಾವು ಹಚ್ಚಿದ ಗಿಡನ ಕಿತ್ತು ಕರ್ನಾಟಕದಿಂದ ಹೊರ ಹೋಗಿನೋ ಅನ್ನೋಂತ ನಿರ್ಣಯ ಮಾಡಿದ್ರೆ ನಿಮ್ಮ ಆಶೀರ್ವಾದ ಮಾರ್ಗದರ್ಶನ ಸಹಕಾರ ನಮಗೆ ಬೇಕು ಅನ್ನೋ ಸಲುವಾಗಿ ಇವತ್ತು ದಿವಸ ವಿನಂತಿ ಪೂರ್ವಕವಾಗಿ ನಿಮ್ಮೆಲ್ಲರೂ ಕೈ ಮುಗಿದು ತಿಳ್ಕೊಳ್ಳಿಕ್ಕೆ ನಾನು ಬಂದಿದ್ದೀನಿ. ಯಾಕಂದ್ರೆ ಇವತ್ತು ಅನೇಕ ಸಮುದಾಯಗಳು ಒಂದ್ ವೇಳೆ ನಾವು ಇವತ್ತು ದಿವಸ ಬೆಳವ ಒಳಗೆ ಹೊಕ್ಸ್ಕೊಂಡ್ರೆ, ಬೆಳವ ಒಳಗೆ ಹೊಟ್ಟಪ್ಪ ಅಂದ್ರೆ ಅದು ಯಾರ್ಯಾರು ಆ ಲೆಕ್ಕದಾಗ ಇವತ್ತು ದಿವಸ ಆ ಬೆಳೆಯುವ ಕೆಲಸ ಆಗ್ತದೆ. ಅದಕ್ಕೆ ದಯಮಾಡಿ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಎಲ್ಲರೂ ಒಂದಾಗಿ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ಕುರುಬೇಟ್ ವಕೀಲರ ಚೇರ್ಮನ್ ಇದ್ರು. ಇವತ್ತು 15 ವರ್ಷದಿಂದ ಇರ್ಬೇಕು, 12-15 ವರ್ಷದಿಂದ ಇರ್ಬೇಕು. ಅವಾಗ ನನಗೊಂದು ಬಂದ್ರು, ಯಾಕೆ ವಕೀಲರು ಯಾಕೆ ಬಂದಿರ? ಊರಾಯ ಮನೆಯಾಗಿದ್ನ. ಇಲ್ಲ ಸಾವುಕಾರ, ನಮಗ ಅಲ್ಲಿ ಬಹಳ ಹಳಿ ಓಣೈತಿ, ಹೊಸ ಓಣೈತಿ, ಅಲ್ಲಿ ನಮಗೆ ಲೈಟ್ ಬಹಳ ಸಮಸ್ಯೆ ಐತಿ, ಮತ್ತೆಲ್ಲ ಬಡು ಹುಡುಗರು ನಾವು ಲೈಟ್ ಅವಶ್ಯಕತೆ ಐತಿ. ಅಂದ ಕೂಡಲೇ ಅದಕ್ಕೆ ರೊಕ್ಕ ತುಂಬಬೇಕ್ರ ಇನ್ನ ಅವಾಗ ಪಂಚಾಯತ್ ಏನು ರೊಕ್ಕ ಇದ್ರಿಕಿಲ್ಲ, ಮತ್ತೆ ಇಷ್ಟು ಅಕೌಂಟ್ ಇದ್ರಿಕಿಲ್ಲ. ಸಾವುಕಾರ ಎಲ್ಲಿ ತುಂಬೋದು ನೀನು ಹೇಳಂದ ಅಂತ. ಒಟ್ಟು ನೀಗ ಹೋಗು, ನಾವು ಒಟ್ಟು ಅದಕ್ಕಿಲ್ಲ ಏನು ಮಾಡ್ತಾರಂದ ಅವ್ರು ಹೇಳಿದ 1 ತಿಂಗಳೊಳಗೆ. ಸೊ 50-60 ಕಂಬ 4 DC ನಿಮ್ಮ ಊರಾಗ ಕಳಿಸೋದ್ರ ಮುಖಾಂತರ ಒಂದು ದಿವಸ ಈ ಊರಿಗೆ ಬೆಳಕನ್ನು ಕೊಟ್ಟಂತ ವ್ಯವಸ್ಥೆ ಅದು. ನಾನು ಮಾಡಿದಂತ ಹೇಳಕತ್ತಿಲ್ಲ, ಬಡವರಿಗೆ ಅನುಕೂಲ ಆಗದಂತ ಹೇಳಕತ್ತೀನಿ. ಇವತ್ತು ಈ ಊರಲ್ಲಿ ಮಾತಾಡ್ಬೇಕು. ಇವತ್ತು ಅದನ್ನ ಮಾಡಿದಾಗ ನೀನ ಬರ್ಬೇಕು ಸಾವುಕಾರ ಉದ್ಘಾಟನೆಗೆ ವಕೀಲರು. ನಾವೇನ್ರಿ ಅದೇನು ಸಂಪಾದನೆ ಮಾಡಿ ಕೆಲಸಕ್ಕೆ ನೀವು ಮಾಡ್ಬೋರಿ ಅಂತ ಇಲ್ಲ, ನೀ ಬರ್ಬೇಕಂದ್ರು ಆ ಪ್ರಕಾರ ನಾನು ಒಂದು ಬಂದಾಗ ಮತ್ತೆ ರಸ್ತಾ ನೋಡಿ ಈ ರಸ್ತಾ ಒಂದು ಹೆಂಗೈತಿ ಮತ್ತೆ ಹೆಂಗ್ ಮಾಡ್ತೀರಂದ್ರು ನೀವು ಒಟ್ಟ ತಿಂದು ಹೇಳ್ಬೇಕಿಲ್ಲ, ಅಗಲಿ ಅಡ್ಡಬೇಕು, ಉದ್ದ ಅಡ್ಬಿಟ್ಟಿರ್ಬೇಕು. ನಾನು ಮಾಹಿತಿ ಕೊಡ್ರಿ ಮಾಡ್ತಾನ ಅಂದ ಕೂಡಲೇ ಅದನ್ನ ಬಹುಶಃ ಇಲ್ಲಿಂದ ಈಗೇನು ನಾವು ಹೇಳಿದ್ವು
ತಸ್ಕೀನ್ ಸಾಬನ್ ದರ್ಗಾದಿಂದ ಅಲ್ಲಿ ಎಂಟು ತಕ ಒಂದು ದಿವಸ ರಸ್ತೆ ಮಾಡೋದ್ರ ಮುಖಾಂತರ ಅಖಂಡವಾಗಿರ್ತಕ್ಕಂಥ ರಸ್ತೆ ಮಾಡೋದ್ರ ಮುಖಾಂತರ ಹೋಗಿ ಒಳ್ಳೆ ಕೆಲಸ ಮಾಡಿದ್ವಿ. ಇದರ ಉದ್ದೇಶ ನಾವು ಒಳ್ಳೆ ಕೆಲಸ ಮಾಡುವಂತ ಜನ. ಈಗ ನಾ ಏನ್ ಹೇಳಕತ್ತೆ ನಿಮಗ, ಇವತ್ತು 4 ಜನ ಅದಾರ ಅಲ್ಲಿ, 4 ಜನ. ಇನ್ನ ನೀವು ಗೋಕಾಕ್ ಹೋಗಿ ಬರ್ತೀರಿ, ಗೋಕಾಕ್ ಹೋಗೋ ಮುಂದೆ ಹೆಂಗೆ ಹೊಳ್ಳಾಡ್ಕೊತ ಹೋಗ್ತಿರೋ, ಬರೋ ಮುಂದೆ ಹೆಂಗೆ ಹೊಳ್ಳಾಡ್ಕೊತ ಬರ್ತಿರೋ ನನಗೆ ಗೊತ್ತಿಲ್ಲ. ಇವತ್ತು ಚುನಾವಣೆ ಅಂದ್ರೆ ಮಂದಿನ ಚಿನಿ ಬಡ್ದಂಗೆ ಬಿಡ್ತಾರೆ, ನೀವು 88 ಇಸ್ವಿ ಒಂದು ಕಾರ್ಯಕ್ರಮ ಆಗಿತ್ತು, ನಾವು ನೋಡಿರ್ಬೇಕು. ಐಗಿಳಿ ಕೇಸ್ ಅಂತ ಫೇಮಸ್, 1988 ಕಮತ್ನೂರ್ ಸರ್ಕಲ್ನಾಗ ಒಂದು ಕಾರ್ ಮ್ಯಾಗ AK-47 ಗುಂಡುಗಳನ್ನ ಹಾರಿಸಿದ್ರು. ಅದ್ರೊಳಗೆ ನಮ್ಮ ಮಾವ ಮಹಾಜನ್ ಅಂತ ನಮ್ಮ ಮಾವಿದ್ದ, ನಮ್ಮ ಅಪ್ಪನ ಸೋದರತ್ತಿ ಮೊಮ್ಮಗ ಮಹಾಜನ್ ವಕೀಲ್ ಇನ್ನ ಅದಾನ. ಆ ದಿವಸ ಅವಂಗ ತಪ್ಪಿ ದೇವರ ಆಶೀರ್ವಾದಲೇ ಅವ್ನು ತಪ್ಪಿ ಗುಂಡು ಹತ್ತಲಿಲ್ಲ. ಆದ್ರೆ ಹಿಂದೆ ಹೆಗಳೇನಾದ್ರು ಅವ್ರು ಅಲ್ಲಿನ ಅವ್ರಿಗೆ ಹತ್ತಿತ್ತು, ಡೆತ್ ಆದ್ರು, ಮುಂದೆ ವಿಷಯ ಮುಗಿತು. ಅದಾಗ್ಲಿ. ಆದ್ರೆ AK-47 ಇರೋದು ಮಿಲಿಟರಿ ಕೈ ಆಗಲ್ಲ. AK-47 ಈಗ ಮಜಾಗಿ ಊರಾಗ, ಬಾಗೇಡಿ ಊರಾಗ, ಚಿನ್ನಾಳದಾಗ ಸಿಗಾಕಿದ್ರ ಮುಂದೆ ಗತಿ ಅಲ್ಲ. ಆ AK-47 ಬಂದ್ ಹೆಂಗಿಲ್ಲಿ? ಪ್ರಶ್ನೆ ಯಾರು ಸತ್ರು ಬಿಟ್ರು ಪ್ರಶ್ನೆ ಇಲ್ಲ. ಪ್ರಶ್ನೆ AK-47 ಮಿಲಿಟರಿ ವೆಪನ್, AK-47 ಮಿಲಿಟರಿ ವೆಪನ್, ಮಿಲಿಟರಿ ಅವರು ಉಪಯೋಗ ಮಾಡ್ತಾರೆ. ಆದ್ರೆ ಇವತ್ತದು ಒಂದು ಹಳ್ಳಿಯಾಗ, ಒಂದು ಶಹರದಾಗ ಬಂದು ಇವತ್ತು ದಿವಸ ಒಬ್ಬ ಸಾಮಾನ್ಯ ವ್ಯಕ್ತಿ ಕೈಯಾಗ ಕೊಟ್ಟು ಇವತ್ತು ನೂರಾರು ಗುಂಡುಗಳನ್ನು ಹಾರಿಸುವಂತ ವ್ಯವಸ್ಥೆ ಹುಕ್ಕೇರಿ ಜನ ಮರ್ತಿಲ್ಲ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇಂಥವರನ್ನ ನಮಗೆ ಅವ್ರನ್ನ ಆಸೆ ಪಡೋದು ಪಡಂಗಿಲ್ಲ. ಅದ ನಂತರ ನೀವು ಶಂಕರ್ ಕರ್ನಿಂಗ್ ಅವ್ರದ್ದು ನಮ್ಮ ಕೊಣ್ಣೂರದ ಹಿರಿಯರು ಅವರು ಇದ್ರು. ಅವರು ಕಾರ್ಖಾನೆಯನ್ನ ಗೋಕಾಕ್ ಫಾಲ್ಸ್ ಅನ್ನು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು, ಹಿರಿಯರಿದ್ರು. ಅವ್ರಿಗೆ ಆಚಾರ, ವಿಚಾರ, ಸಂಸ್ಕಾರ ಎಲ್ಲವೂ ಇದ್ದು ಅವರಲ್ಲಿ. ಅವರಿಂದ ನಾನು ಸಾಕಷ್ಟು ಕಲ್ತಿದ್ದೇನೆ. ಆದ್ರೆ 95-96 ಏನು ಚುನಾವಣೆ ಆಯ್ತು. ಆ ಚುನಾವಣೆಯಲ್ಲಿ ಬಡದಾಟ ಹೊಲಗೊಳದಾಗಿ ಒಂದು ದಿವಸ ಹೋಗಿ ಜನ ಕೈ ಒಂದು ಕಡೆ ಕಾಲು ಒಂದು ಕಡೆ ಬಿಡೋದ್ರ ಮುಖಾಂತರ ಒಂದು ದಿವಸ ಚುನಾವಣೆಗಳಾದವು. ನಮ್ಮಲ್ಲಿ ಯಾವಾಗ ಆಗಿದಾವ? ಅಧಿಕಾರ ಬರ್ಲಿ, ಅಧಿಕಾರ ಹೋಗ್ಲಿ, ಅಧಿಕಾರ ಇರ್ಲಿ, ಅಧಿಕಾರ ಬಿಡ್ಲಿ, ನಮ್ಮಲ್ಲಿ ಯಾವಾಗ ಆಗಿದಾವ? ಅಥವಾ ಇವತ್ತು ದಿವಸ ಮಣ್ಣು ನಿಮ್ಮೂರಾಗ PKPS ಗಡ್ಡ ಆಯ್ತು, ಅದು ಯಾವಾಗ ನಮ್ಮಲ್ಲಿ ಆಗಿತ್ತ? ನಮ್ಮಲ್ಲಿ ಎಂದು ನಾವು ಶಾಂತಿ ಪ್ರಿಯರು, ನಾವು ಇನ್ನೊಬ್ರಿಗೆ ಕೆಲ್ಕಂಗಿಲ್ಲ, ಕೆಣಕುವಂತ ಗರ್ಜು ಇಲ್ಲ. ನಮ್ಮ ಹೊಲ ಮಣಿ, ಹೆಂಡ್ರು, ಮಕ್ಕಳು, ಎಮ್ಮೆಗಳು, ದನಗಳು, ನಮ್ಮ ವಾಡಿ, ನಮ್ದು ಕಳಿಗಿ ತಗೊಂಡು ನಾವು ಜನ, ನಮ್ಮ ಹೊಟ್ಟೆ ತುಂಬಿಕೊಳ್ಳೋ ಜನ ನಾವು. ಇನ್ನೊಬ್ರು ಹೊಡೆದಾಡಿ ರಾಜಕಾರಣ ಮಾಡುವಂತ ತಾಕತ್ ನಮಗಿಲ್ಲ, ಮತ್ತೆ ಅವ್ರ ಅವಶ್ಯಕತೆ ನಮಗಿಲ್ಲ. ಯಾಕಂದ್ರೆ ನಮ್ಗೆ ಸಂಸ್ಕಾರ ಐತಿ, ಆಚಾರ ಐತಿ, ವಿಚಾರ ಐತಿ. ನಮ್ಮ ಅವ್ವ ಅಪ್ಪ ನಮ್ಗೆ ಸಂಸ್ಕಾರ ಕೊಟ್ಟಾರ. ಆ ಸಂಸ್ಕಾರದಾಗ ಬದುಕಿ ಬೆಳೆಯವ್ರು ನಾವು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಒಬ್ಬ ಒಳ್ಳೆಯ ವ್ಯಕ್ತಿ, ಸಂಸ್ಕಾರ ವ್ಯಕ್ತಿಯನ್ನ ಇವತ್ತು ದಂಡಿಗೆ ಹಂತದ ದಿನಗಳು. ಅದೇನು ಗೋಕಾಕ್ ಮತಕ್ಷೇತ್ರ ಅಷ್ಟೇ ಬೇಡ್ರಿ, ಇವತ್ತು ಅರಮಾಯಿ ಮತಕ್ಷೇತ್ರನೂ ಅದಕ್ಕಿಂತ ಹೊರತಾಗಿಲ್ಲ. ಇವತ್ತು ಮನೆ ಹೇಳಿದ್ರು, ನಾವು 50,000 ರೂಪಾಯಿಗೆ 300 ರೂಪಾಯಿ ತಗೋತೀವಿ, 1 ಲಕ್ಷ ರೂಪಾಯಿಗೆ 500 ತಗೋತೀವಿ, 1 ಲಕ್ಷದಿಂದ ಮೇಲ್ಪಟ್ಟವ್ರಿಗೆ 700 ರೂಪಾಯಿ ತಗೊಂಡು ನಾವು 5 ವರ್ಷ ಮಾಡ್ಕೊಂಡು ಬಂದೀವಿ. ಅದು 18ರಿಂದ ಹೆಚ್ಚಿಗೆ, 18ಗಿಂತ ಬಂದಿದ್ರಿಕ್ಕಿಲ್ಲ. ಅದು ನಾವು ಪುಕ್ಕಟ ಮಾಡ್ತೀವಿ ಅಂತ ಹೇಳಿದ್ರು. ಹಡದಪ್ಪ ಪುಕ್ಕಟ ನೀವು ಮಾಡ್ತಿದ್ರ ಈಗ ನಿಮ್ಮ ತಾಲೂಕಿನ 35 ಸೊಸೈಟಿ ಕಳೆದ 25-30 ವರ್ಷದಿಂದ ನಾನೇ ತುಂಬಿಕೊತ ತೆಕ್ಕೋತ ಬಂದ ನಿನ್ನೆ ತಕ. ಅದ ಮಣ್ಣಿ 15-20 ಮಂದಿ ಸೊಸೈಟಿ ಅವ್ರು ಬಂದ್ರು, ಅಣ್ಣ ಇದನ್ನು ತುಂಬಿ ತೆಗೀರಂದ್ರು. 1 ಮಿನಿಟ್ ರೂಪಾಯಿನ ಅಧ್ಯಕ್ಷ ಕೇಳ್ತಾನೆ. ಈಗ GM ಫೋನ್ ಮಾಡಿ, ಹಿಂಗೆ ಬಾಂಬ್ದಿಂದ ಅವರ ದುರ್ದುಂಡೆ ಅವರ ಹಿಂಗೆಲ್ಲ ನಮ್ಮ ಭಾಗದವ್ರು ಬಂದಾರಪ್ಪ, ಮತ್ತೆ ತುಂಬತನು ಮತ್ತೆ ಸರಿ ಮಾಡಿ ಒಂದು 10-12 ದಿನ ಕೊಡ್ತೀರಪ್ಪ ಕೇಳಿನ. ಸರಿ ಇಲ್ರಿ, ಅದಕ್ಕೆ ಕೇಳಿ ಹೇಳ್ತಾರ. ನಾವು ತಿರುಗಿ ಫೋನ್ ಮಾಡಿದ, ಇಲ್ಲ ಸರ್ ದಯಮಾಡಿ ನೀವು ತುಂಬಬೇಡ. ಯಾಕೆ ಇಡೀ ಜಿಲ್ಲಾ ತುಂಬಿ ತೆಗಿಯಾಕನೂ ಅವನು DGM ಮಾಡಿದಾರು. ಇಡೀ ಜಿಲ್ಲಾ ತುಂಬಿ ತೆಗಿತಾನು 2% ತಗೋತಾರ, 2% ತಗೋತಾರ ಅಂದ. ಅನ್ಕೊಳ್ಳಿ ಆದ್ರೆ ಅದನ್ನ ತುಂಬುದತಿ. ಆಮೇಲೆ ಪಾಮ್ದಿನ ಅವ್ರು ಬಂದು ನನಗೇನಂದ್ರು, ನಮ್ಮ ಬಾಜು ಊರತ್ ನಮ್ಮ ಕಜ್ಜಳ ಹೊರಗಳೆಲ್ಲ ಸ್ವಲ್ಪ ಎಲ್ಲೇ ಅವ್ರು ಸ್ವಲ್ಪ ಹಾಕ್ಲೆ ಮಾತಾಡ್ತಾರೆ. ಸಾವುಕಾರ ಮೈಲೇಜ್ ಹೋಗೋಣ ತುಂಬ ತೆಗಿತಾನೆ ನೋಡಿ ಮಗನ ಕೇಳಿ ನಿನ್ನ ಕಾಲು ಹಿಡ್ತಾನೆ, ಬೇಕಾದ್ರೆ ಮೆಟ್ಲು ಬಿಡಿ ತೆಗಿಲ್ಲ. ಅಂದ್ರೆ ಪರಿಸ್ಥಿತಿ ಹಿಂಗೆ ನಿರ್ಮಾಣ ಮಾಡಿ ಇಟ್ಟಿಲ್ಲ. ಆ ಒಂದು ಸಂದರ್ಭದಾಗ ಇವತ್ತು ದಿವಸ ತುಂಬಿ ತೆಗೆಯೋದ್ರ ಬಗ್ಗೆ ಅವ್ರು ಇವತ್ತು ಗಮತ್ಪರವಾಗಿ ಏನೋ ಮಾತಾಡ್ತಾರೆ.
ಮತ್ತೆ ಅದ ಊರಾಗ ಇವತ್ತು ಹಚ್ಕೊಂಡ್ರು ಅಂದ್ಕೊಳ್ಳಿ ಯಾರೋ ಒಂದು ಇವತ್ತು ಹಚ್ಕೊಂಡ್ರು. ನಾನು ಇವತ್ತಿ ನಮ್ಮ ನೆಲದ ಗುಣ ಐತದ, ನಮ್ಮ ನೆಲದ ಗುಣ. ಹುಕ್ಕೇರಿ ತಾಲೂಕಿನ ಗಂಡು ಮೆಟ್ಟಿನ ನೆಲದ ಗುಣ ಏನಂತಂದ್ರೆ ಸಂಸ್ಕಾರವಂತರು ಹುಟ್ಟಿದಾರೆ. ಅಪ್ಪನಗೌಡರು, MP ಪಾಟೀಲ್ರು, SI ಪಾಟೀಲ್ರು, ವಿಶ್ವನಾಥ್ ಕತ್ತಿಯವರು, ಬಸಗೌಡರು, ಉಮೇಶ್ ಕತ್ತಿಯವರು, ಅನೇಕ ಜನ, ಮಲ್ಲಾರಗೌಡ ಪಾಟೀಲ್ರು, ಅನೇಕ ಮಹಾಜನರು, ಹೊನ್ನಪ್ಪಣ್ಣ ನೂಲಿಯವರು, ಬಹಳ ಜನ ಹುಟ್ಟಿದಾರೆ. ಆ ನೆಲದ ಗುಣ ಹೆಂಗೈತೆ ಅಂತ ಸಂಸ್ಕಾರ ಎಲ್ಲ ಐತದ. ಈ ಬೈತಿ ಹಚ್ಕೊಳಕ್ ಹಚ್ಚದೈತಿ, ಬಂಡಾರ ಹಚ್ಕೊಳಕ್ ಹಚ್ಚದೈತಿ, ಗಂಧ ಹಚ್ಕೊಳಕ್ ಹಚ್ಚದೈತಿ, ಜನಿವಾರ ಹಾಕೊಳಕ್ ಹಚ್ಚದೈತಿ, ಹೆಗಲ ಮ್ಯಾಗ ಕಂಬಳಿ ಹಾಕೊಳಕ್ ಹಚ್ಚದೈತಿ, ಕಾಲ ಕಡಾವಿಗೆ ಹಚ್ಕೊಳಕ್ ಹಚ್ಚದೈತಿ, ಕಡಿಗೆ ಕ್ಯಾವಿ ಉಡಿಸಿ ಹೊರಗೆ ಹೋಗಾಕನು ಹಚ್ಚೈತಿ ಅನ್ನೋ ಮಾತನ್ನ ಈ ಸಂಬಂಧ. ಈ ನೆಲದ ಗುಣ ಅವ್ರೇನ್ ತಿಳ್ಕೊಂಡ್ರು, ಲಿಂಗ ಈ ಬೈತಿ ಹೆಚ್ಚನ್ನ ಲಿಂಗಾಯತರ ಮಾಡ್ತೀನಿ ಓಟ್ ಹಾಕ್ತಾರು, ಏಳರ ಹುಟ್ಟಿನ ಮಕ್ಕಳು. ಬಣ್ಣಾರ್ ಹಚ್ಕೊಂಡ್ರೆ ಕುರುಬ ಅಲ್ಲ, ಕುರುಬರು ಓಟ್ ಹಾಕ್ತಾರು, ಅವರು ಏಳರ ಹುಟ್ಟಿಲ್ಲ. ಗಂಧ ಹಚ್ಕೊಂಡ್ರೆ ಜೈಲ್ ಹಾಕ್ತಾರು, ಅವರು ಏಳರ ಹುಟ್ಟಿಲ್ಲ. ನಮ್ಮ ತಾಲೂಕಿನಲ್ಲಿ ಹುಟ್ಟಿದ ಜನ 9 ತಿಂಗಳು 9 ದಿವಸ 9 ಮಿನಿಟ್ 9 ಸೆಕೆಂಡ್ಗೆ ನಾವೆಲ್ಲ ಹೊರಗೆ ಬಂದಿವಿ. ನಾವೇನ ಹಂಗ ಹಿಂಗಲ್ಲ. ಅದ್ರ ಜೊತೆಗೆ ನಮ್ಮ ಅವ್ವ ಅಪ್ಪ ಒಂದೊಂದು ದಿವಸ ಉಪವಾಸ ಬಿಟ್ಟಾರ, ಆದ್ರೆ ನಮಗೆ ಸಂಸ್ಕಾರ ಕೊಟ್ಟಿದ. ಹೊಟ್ಟುಂಬ ಅನ್ನ ಕುಡದೆ ಹೋದ್ರು ನಮ್ಮ ಅವ್ವ ಅಪ್ಪ ನಮ್ಮ ಈ ಹುಕ್ಕೇರಿ ತಾಲೂಕಿನಲ್ಲಿ ಇರ್ತಕ್ಕಂಥ 183 ಹಳ್ಳಿಗಳಲ್ಲಿ ಹೊಟ್ಟುಂಬ ನಮ್ಗೆ ಅನ್ನ ಕೊಡದಾಕ ಹೋದ್ರು ಸಹಿತ, ಕೊಡ್ಲಿಕ್ಕೆ ಆಗದಿದ್ರು ಸಹಿತ ಹೊಟ್ಟುಂಬ ನಮಗೆ ಸಂಸ್ಕಾರ, ಆಚಾರ, ವಿಚಾರವನ್ನು ಕೊಟ್ಟಿರ್ತಕ್ಕಂಥ ತಂದೆ ತಾಯಿಯನ್ನು ಪಡ್ಕೊಂಡಿರ್ತಕ್ಕಂಥ ನಾವು ಸಂಸ್ಕಾರವಂತರು. ಆ ನಿಟ್ಟಿನಲ್ಲಿ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಹೊರಗಿನವರ ಅವಶ್ಯಕತೆ ಇಲ್ಲ. ಪರೀಕ್ಷೆನವರು ಯಾವುದೇ ಪರಿಸ್ಥಿತಿಗೆ ನಾವು ಕರ್ಕೊಳ್ಳೋದಿಲ್ಲ, ಬರುವಂತ ಪ್ರಯತ್ನ ಮಾಡಬಾರದು. ಇಲ್ಲಿ ಬರುವಂತ ಪ್ರಯತ್ನ ಮಾಡಿದ್ರೆ ಇಲ್ಲಿದಷ್ಟೇ ಅಲ್ಲ, ಜಿಲ್ಲಾದಾಗಿಂದು ಕಿತ್ತು ಹೊರಗೆ ದಾಟಿಸುವಂತ ವ್ಯವಸ್ಥೆ ಮಾಡ್ತೀವಿ. ಇಚ್ಛೆ ಪಡ್ತಾ ಇದೀವಿ. ಅವರು ಭ್ರಷ್ಟಾಚಾರಗಳು ಹೇಳ್ಕೊತ ಹೋದ್ರೆ ಇನ್ನೂ ಏನೇನೈತು ಬಹಳ ಐತಿ, ಅದ್ರ ಬಗ್ಗೆ ಹೇಳಕ್ ಟೈಮ್ ಇಲ್ಲ. ಇನ್ನು ತಮ್ಮ ಊರಲ್ಲಿ ಸರ್ಸನ 642 ಮತಗಳದಾವ. ಕೈ ಮುಗಿದು ಹೇಳ್ತೀನಿ, ಹಿರಿಯರ ಮಾರ್ಗದರ್ಶನ, ಯುವಕರ ಒಂದು ಪರಿಶ್ರಮ, ಹಿರಿಯರ ಮಾರ್ಗದರ್ಶನ, ಯುವಕರ ಒಂದು ಪರಿಶ್ರಮದೊಂದಿಗೆ ಈ ಚುನಾವಣೆ ತಾವು ನಡೆಸಬೇಕು. ಪ್ರತಿಯೊಬ್ಬರದ್ದು ಇದ್ರೊಳಗೆ ಋಣದ ಪಾಲೈತಿ. ಆ ಸಂದರ್ಭದಲ್ಲಿ ಒಂದು ಹುಡುಗ 12ರಿಂದ 15 ಮತ ನಿಲ್ಲಿಸಿ, ನಾಳೆ ಮುಂಜಾನೆ ಬ್ಯಾಲೆಟ್ ಪೇಪರ್ ಬರ್ತೈತಿ. ಬ್ಯಾಲೆಟ್ ಪೇಪರ್ ಯಾವ್ಯಾವ ನಂಬರ್ಗೆ ನಮ್ಮ ಯಾವ್ಯಾವ ಚಿತ್ರದ ಮಾಹಿತಿ ಕೊಡ್ತೀವಿ. ಅದ್ರ ಜೊತೆಗೆ ಆ ಚಿತ್ರ ಮತ್ತು ನಂಬರ್ ಇದ್ದು ಒಂದು ಸ್ಲಿಪ್ಪು ಕೊಟ್ಟು ಕಳಿಸ್ತೀವಿ. ನೀವು ಹುಡುಗರು 1ರಿಂದ 12ರಿಂದ 15 ಜನರಿಗೆ ಒಬ್ಬ ಹುಡುಗನ ನೆನೆಸ್ರಿ. ಆ ಹುಡುಗ 15 ಮಂದಿ ಹೆಸರು ಬರ್ಕೋಬೇಕು. ಅವರು 15 ಮಂದಿಗೆ ಮುಂಜಾನೆ ಅಂತ ಸೈಲಿಗೆ ಅಂತ ಹೋಗಿ ಅಕ್ಕ ಹಿಂಗಾಗ್ಬೇಕು, ಆಯಿ ಹಿಂಗ ಹಾಕ್ಬೇಕು, ಚಿಗೋ ಹಿಂಗ ಹಾಕ್ಬೇಕು, ಓಟಿನ ಬಗ್ಗೆ ಮಾಹಿತಿ ಕೊಡಬೇಕು. 28ನೇ ತಾರೀಕು ಅವ್ರು ಎಬ್ಬಿಸ್ಬೇಕು. ಗಾಡಿಯಾಗ ಕರ್ಕೊಂಡು ಹುಕ್ಕೇರಿ ಬರಬೇಕು. ಹುಕ್ಕೇರಿ SK ಹೈಸ್ಕೂಲ್ದಾಗ ನಿಮ್ಮ ಹತ್ರದಲ್ಲ SK ಹೈಸ್ಕೂಲ್ದಾಗ ಬರಬೇಕು. SK ಹೈಸ್ಕೂಲ್ ಬರಬೇಕು ಅಥವಾ ಎಲ್ಲಿ ಬಂದಾಗ ನಿಮ್ಗೆ ತಿಳಿಸ್ತೀನಿ ನಾನು. ಅಲ್ಲಿ ಬರಬೇಕು, ಮತದಾನ ಮಾಡಬೇಕು, ಎಲ್ಲರೂ ಊಟ ಮಾಡಿಸ್ಬೇಕು. ಊಟ ಮಾಡಿಸಿ ತಿರುಗಿ ಮತ್ತೆ ಮಜೇಲಿಗೆ ತಂದು ಬಿಡುವಂತ ವ್ಯವಸ್ಥೆ ಆ ಹುಡುಗನ ಜವಾಬ್ದಾರಿ. ಅಷ್ಟಾದ್ರೆ ಆ ಹುಡುಗನ ತೆಗೆದು ಮುಗಿತು. ಅಂತ ಇವತ್ತು ದಿವಸ ಸರ್ಸಾರನ ಒಂದು 100 ಹುಡುಗರು ನೀವು ಇವತ್ತು ದಿವಸ ಮಾಡಿದ್ದಾದ್ರೆ ಅಗ್ರಿ ಸುಲಲಿತವಾಗಿರ್ತಕ್ಕಂಥ ಮತದಾನ, ವ್ಯವಸ್ಥಿತವಾಗಿರ್ತಕ್ಕಂಥ ಮತದಾನ ಆದಷ್ಟು ಬೇಗನೆ ಮುಗಿದು ಹೋಗ್ತೈತಿ. ಮತ್ತದ್ರೊಳಗೆ ಕಣ್ಣದು ಕಾಣುವುದಿಲ್ಲ ಮಾಡೋದಿಲ್ಲ ಯಾರಂದ್ರೂ ಅವ್ರ ಮಗ ಮೊಮ್ಮಗ ಬರಬಹುದು, ಅಥವಾ ಕಾಣುವುದ. ಈಗ ಮದುವೆ ಕಾಣುವುದು ಇವು ಬಂದ್ರೆ ಈಗ ನಾವು ವೀಲ್ ಚೇರ್ ವ್ಯವಸ್ಥೆ ಮಾಡಿ ಕರ್ಕೊಂಡು ಬಂದಲ್ಲಿ ಒಯ್ದು ಕರ್ಕೊಂಡು ಹೋಗ್ತಾರೆ. ಮತ್ತೆ ನೀವು ಒಳಗೆ ಹೋಗೋ ಮುಂದೆ ನಾವು ಚೀಟಿ ಕೊಡ್ತೀವಿ, ಯಾವ ನಂಬರ್ಗೆ ಯಾವ ಚಿತ್ರ ನಂಬರ್ ತಿಳೋ ನಂಬರ್ ಮುಂದೆ ಹೊತ್ತು ಚಿತ್ರ ಮ್ಯಾಗ ಅಥವಾ ಒತ್ತಬಹುದು. ಅದನ್ನ ಮಾಹಿತಿ ಅವ್ರು ನಿಮ್ಗೆ ಕೈ ಕೊಡ್ತೀವಿ. ನೀವು ಒಂದು ಮಾಹಿತಿ ಕೊಡೋದ್ರ ಮುಖಾಂತರ ಹೆಚ್ಚಿನ ಮತದಾನ ಆಗುತ್ತೆ. ಒಟ್ಟು ನಮ್ಮಲ್ಲಿ ನೀವು ಒಳಗೆ ಹೋಗ್ಕೊಳ್ಳಿ 6 ಬ್ಯಾಲೆಟ್ ಕೊಡ್ತಾರೆ. 6 ಬ್ಯಾಲೆಟ್. ಮೊದಲನೇ ಬ್ಯಾಲೆಟು ಜನರಲ್ 9 ಹೊಡಿಬೇಕು. ಮೊದಲನೇ ಬ್ಯಾಲೆಟ್ನಾಗ 9 ಹೊಡಿಬೇಕು. 2ನೇ ಬ್ಯಾಲೆಟ್ನಾಗ ಹೆಣ್ಮಕ್ಳು 2 ಹೆಣ್ಮಕ್ಳು ಹೊಡಿಬೇಕು. ಅದರ ನಂತರ 3ನೇ ಬ್ಯಾಲೆಟ್ ಒಂದೇ ಇರ್ತೈತಿ, ಅದು SC 1. 4ನೇ ಬ್ಯಾಲೆಟ್ ಒಂದೇ ಇರ್ತೈತಿ, ಅಲ್ಲಿ ST 1. 5ನೇ ಬ್ಯಾಲೆಟ್ ಒಂದೇ ಇರ್ತೈತಿ, OBC 1. 6ನೇ ಬ್ಯಾಲೆಟ್ ಒಂದೇ ಇರ್ತೈತಿ, OBC 1 ಹಿಂಗ 6 ಬ್ಯಾಲೆಟ್ಗಳಲ್ಲಿ 15 ಜನರಿಗೆ ತಾವು ಮತದಾನ ಹಾಕಬೇಕಾಗ್ತದೆ. ವ್ಯವಸ್ಥಿತವಾಗಿ ಮತದಾನ ಹಾಕಬೇಕು. ಆ ನಿಟ್ಟಿನಲ್ಲಿ
ಮತದಾನ ಹಾಕಿ ಬಂದ ಬಗ್ಗೆ ಖಾತ್ರಿ ಪಡ್ಕೊಳ್ಳೋ ಸಲುವಾಗಿ ಊರಾಗ ಹಿರಿಯರು ಕೂತಿರ್ತಾರ. ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲ ಯುವಕರು ಇದಕ್ಕೆ ಸಹಕಾರ ಮಾಡಿ ಹೆಚ್ಚಿನ ಮತದಾನವನ್ನು ಮಾಡುವ ಮುಖಾಂತರ ಹೊರಗಿನವರು ನಮ್ಮಲ್ಲಿ ಬರಬಾರ್ದು, ನಮ್ಮ ಸಂಸ್ಕಾರವನ್ನ ನಮ್ಗೆ ಚ್ಯುತಿಯಾಗಿ ತರಬಾರ್ದು, ನಾವೊಂದಾಗಿ ಒಕ್ಕಟ್ಟಾಗಿ ಇರಬೇಕಾಗ್ತದೆ. ಇಲ್ಲಿ ಬಹುಶಃ ಬಹಳ ಎಲ್ಲಾ ಧರ್ಮೀಯರದಾರ. ಇಲ್ಲಿ ಮುಸಲ್ಮಾನರು ಅದಾರ, ನಮ್ಮ ಹರಳಿನ ಸಮಾಜದವರು ಅದಾರ, ಇವತ್ತು ಹಡಪದ ಅಪ್ಪನ ಸಮಾಜದವರು ಅದಾರ, ಎಲ್ಲಾ ಸಮಾಜದವರು ಇವತ್ತು ದಿವಸ ಅದಾರ. ಇನ್ನೂ ಅನೇಕ ಸಮಾಜದವ್ರ ಕೆಲಸ ಕಾರ್ಯಗಳು ಉಳಿದಿರ್ಬೇಕು. ಯಾವೇ ಕೆಲಸ ಕಾರ್ಯಗಳನ್ನು ಉಳಿದಿದ್ರು ಸಹಿತ ಬರುವಂತ ದಿನಮಾನದಲ್ಲಿ ಮತ್ತೆ ಯಾವ ನಿಮ್ಮ ಸಂಬಂಧ ಸಮಾಜಪಟ್ಟಂತ ಸಂಬಂಧ ಕೆಲಸ ಕಾರ್ಯಗಳು ಅವನ್ನೆಲ್ಲ ಮಾಡುವಂತ ಪ್ರಯತ್ನವನ್ನು ನಾವು ಮಾಡ್ತೀವಿ ಮಾತನ್ನು ಹೇಳ್ತಾ, ಇನ್ನು ಅವರಿಗೆ ಕೊನೆಯ ಅಸ್ತ್ರ ಯಾವುದಂದ್ರೆ ರೊಕ್ಕ ಹಾರಿಸ್ಬೇಕು. ರೊಕ್ಕ ಹಾರಿಸಿ ನಿಮ್ಮನ್ನು ಕೊಂಡು ತಗೊಳ್ಳು ಒಂದು ಪ್ರಯತ್ನ. ಅದಕ್ಕೂ ಏನು ಹೆಸರಾಗಿಲ್ಲ, ಮನುಷ್ಯರನ್ನ ಕೊಂಡು ತಗೊಳಕ್ಕೆ ಏನು ಹೆಸರಾಗಿಲ್ಲ. ಮತ್ತೆ ಅದಕ್ಕೆ ರೊಕ್ಕ ಎಲ್ಲಿ ಬರ್ತಾವ ಅಂದ್ರೆ ಎಲ್ಲ ಕಡೆ ಹಪ್ತಾ ಬರ್ತೈತೆ. ಏನ್ ಹೇಳಿ ನೀವೆಲ್ಲ ಹಪ್ತಾಗಳು ಬರ್ತಾರೆ, ಇದನ್ನ ಹಾಕ್ತಾರೆ. ಹಪ್ತಾಗಳೆಲ್ಲ ಬರೇ ಊರಾಗ ಒಬ್ರು ಸಾಯುದ್ ನೋಡ್ತಿ, ಯಾವ್ದಾರು ಊರಾಗ ಒಂದು ವಿಷಯ ಕೊಡದ ಊರ್ಲ್ ಹಾಕೊಂಡ ಬಡ ಬಾಯಿ ಬಿದ್ದ ಹೆಂಗ ಬಿದ್ದ ಸೈತು ಹೆಣದ ಮ್ಯಾಗ ಹತ್ತಲಾಕ ಹುಟ್ಟಿಸ್ತಾರ ಅವ್ರೆ. ನಾವು ಹಿಂಗೆ ಆಡ್ಸಿಕೊಂಡ್ರೆ ಹಾಲು ಹತ್ತನಿ ಕಣ್ಣಾಗಿ ನೀರಟ್ಟು ಹಾಕಿರ್ತೀವಿ ನಾವು. ಹೆಣದ ಮ್ಯಾಗ 10 ಲಕ್ಷ ಹುಟ್ಟಿಸ್ತಾರ. ಯಾಕಂದ್ರ ಅದಕ್ಕೆ ನಮ್ಮ PSI ಕಳಿಸ್ತಾರ. ಅವನ ಮ್ಯಾಗ ಸಂಶಯ ಐತಿ, ಇವನ್ ಮ್ಯಾಗ ಸಂಶಯ ಐತಿ, ಇವನ್ ಮುಗಿಸಿದಾನ್, ಇವನ್ ಕೆಡಿದಾನ್, ಇವ್ ಕಾಲ್ ಜಿಕ್ಕಿದಾನ್, ಮಂಡ ಸಂಬಂಧ ಎಲ್ಲ ಸೂತ್ರಲ್ಲ. ಅವ ಆ ದಿಕ್ಕಿನಾಗ ಇರ್ತಾನ, ಹೆಣ ಈ ದಿಕ್ಕಿನಾಗ ಇರ್ತಾನ. ಒಟ್ಟು ಕಾಲ ಹವ ಒಯ್ಯುದು ಒಗದು ಅವನ ಕಡೆ ಒಂದು 50, ಇವ್ ಕಡೆ ಒಂದು 75, ಅವನ ಕಡೆ 1 ಲಾಖ, ಇವ್ ಕಡೆ 1 ಲಾಖ ಆತು, 1 5-6 ಲಾಖ ಆತು. ನೋಡು ಅವ್ರ PA ಬರ್ತಾರ ಮುಂದೆ. ಇವನ ಪೊಲೀಸ್ ಇಲಾಖೆ ಅಂತ ಕಲೆಕ್ಷನ್ ಮಾಡ್ಕೊಂಡು ಅವ್ರ PA ಕಳಿಸೋ ಚಿಂತನೆ ಆಗೈತ್ರಿ. ಮತ್ತೆ ನಿಮ್ಮದೇ ಮುಗಿಸ್ಕೊಂಡ್ ಬರುತ್ತೆ. ನಿಂದ ಎಷ್ಟು ಅದು ಕೇಳ್ತಾವ, ನಮಗೂ 4-5 ಆಗಿದ್ದು ಕಲೆಕ್ಷನ್, ನಮಗೂ ಅಂದಾಜು ಅದ ಲೆಕ್ಕದಾಗ ಮಾಡ್ತೀವಿ. ಇಂಥವ್ರು ಹೋಗಿ ಕೇಳ್ರಿ ಅವ್ರು. ಅವ್ರು ಬರ್ತಾರೆ. ಅವ್ರು ಬರ್ಬಿಡೋದು ಹೆಂಗೆ ಮಾಡೋದ್ರಿ, ಮತ್ತೆ ನಿಮ್ಮ ಹಾಕ್ಸೋದನ್ನ ಅವ್ರ ಮ್ಯಾಗ ಹಾಕ್ಸೋದು. ನಾವು ಇದೇಗ ಕಾಯ್ಕೇರಿ ಬಂದು ಕೊಟ್ಟು ಕಳಿಸಿದ್ರು. ಮತ್ತೆ ನನ್ನ ಮ್ಯಾಗ ಬೈರಿ ಹಾಕ್ತೀನಿ. ನಮ್ದು ಬೇರೆನೆ, ಕಾಯ್ಕಿದ್ ಬೇರೆ, ಖಾಯ್ದಿದ್ ಬೇರೆ. ಕಾಯ್ಕೆ ಒಂದು ಕೊಟ್ಟು ಮುಗಿಸಿದಿ ಮಗನ, ಈಗ ನಮ್ ಕಾಯ್ದೇವ್ ಯಾವ ಹೇಳೋ ಅದಕ್ಕೆ ಹೆಂಗತ್ತೀರಿ. ಮತ್ತ ಅದಕ್ಕೆ ಏನ್ ಪಟ್ಟದ ಅದ್ರ ಒಂದು ಹಿಂದ ಮುಂದೆ 10 ಸಾವಿರ ಹಿಂದ ಮುಂದೆ ಮಾಡಿ ಅಂದ್ರೆ ಹೆಣದ ಮ್ಯಾಗ 10. ನಮ್ಮಲ್ಲಿ ಆ ಪದ್ಧತಿ ಎಲ್ಲಿ ನೋಡಿಲ್ಲ. ಈ ಮಣ್ಣು ಸುಲ್ತಾನ್ಪುರದಾಗ ಒಂದು ಕ್ಯಾನ್ಸರ್ ಆಗಿತ್ತು ಹೆಣ್ಮಗಳಿಗೆ. ಏನೋ ಕಾಲು ಜಾರಿ ಬಿದ್ದು ನಂಗೆ ರಾತ್ರಿ ಮದುವಾದ ಫೋನ್ ಮಾಡಿ ಅದಲ್ಲಿ ಬಿದ್ದಾರು. ಮತ್ತು GRBC ಮತ್ತು GLBC ಮತ್ತು CBC ಎರಡೂ ಬಂದ್ ಮಾಡಿಸಿದ. ನಾವು ತಲೆ ಕೆಡ್ಸ್ಕೊಳಕೈತಿ. ಹೆಣಾರೆ ಬಿದ್ದೈತಿಯಲ್ಲಿ ಶಿವಗಡದ ಗೇಣ ಇಲ್ಲ ಹಿಂತಲ್ಲಿ ಬಿದ್ದೈತಿ. ಬರೀ ಆತರ ನೀರು ಬಂದು ಒತ್ತಿ ನೀರು ಇಲ್ಲಿ ಬರೋದ್ರಿಂದ ನಮ್ಗೆ ವಿನಾಶಕಾಗಿಲ್ಲ. ಇಂಜಿನಿಯರ್ ಫೋನ್ ಮಾಡಿ ಹೇಳಿ, ಅವ್ನು ಸರ್ ರಾತ್ರಿ ಬಂದ್ ಮಾಡೋದು ಬೇಡ್ರಿ, ನಾನು ಮುಂಜಾನೆ ಬೇಕಾದ್ರೆ 9-9:30 ನಾವು ನೀವು 1 ತಾಸು 1.5 ತಾಸು 2 ತಾಸು ಬಂದ್ ಮಾಡೋದು ಮಾಡ್ತೀವಿ. ನಾ 2 ತಾಸು ಬೇಡಪ್ಪ 1 ತಾಸು ಬಂದ್ ಮಾಡಿ ನಾನು ತಳಕ ಅಂತಿದ್ರಿ. ಬರೋಬ್ಬರ 9:10 1 ತಾಸು ಬಂದ್ ಮಾಡಿದ. ಪಟ್ಟ ಡೆಡ್ ಬಾಡಿ ಸಿಕ್ತು. ಬಂದು ನಾನು ಫೋನ್ ಮಾಡಿ ನಿಮ್ಗೆ ಚಾಲೋ ಮಾಡ್ಪಾರ್ತೀನಿ. ಅದನ್ನೀಗ ಬಂದ್ ಮಾಡ್ಸಾಕಿಟ್ಟು ರೋಗಕ್ಕೆ ಚಾಲೋ ಮಾಡ್ಸಾಕಿಟ್ಟು ರೋಗ ತಗೊಂಡ್ಬಂದು ಯಾಕಂದ್ರೆ ಸಾಮಾನ್ಯ ಇಲ್ಲ. ಅಂಗಿ ಪಂಗಿ ನಮ್ಮನ್ನು ಬಿಟ್ರೆ ಚಲೋ, ಇವನು ಕಿತ್ಕೊಂಡು ಹೋಗೋ ಮೈದೈತಿ. ಅದಕ್ಕೆ ನಮ್ಮ ಜುಪ್ಪೆದಾಗ ನಾವಿರುನು, ನಮ್ಮ ತಾಲೂಕ, ನಮ್ಮ ಜನ, ನಮ್ಮ ಮಂದಿ ಸುಖ ದುಃಖ ಹಂಚ್ಕೊಂಡು ಮಾಡ್ಕೊಂಡು ಇರುನು. ಈ ನಮ್ಮೂರಾಗ ಇಂಥವು ಯಾವ ಆಗಿದಾವ, ಈಗ ನಿಮ್ಮೂರಾಗಿದ್ದಾವು, ಕುಕ್ಕಿರಾಗಿದ್ದಾವು, ಮದಿಯಾಗಿದ್ದಾವು, ಮದುಮಕ್ಕಳ ಯಾವ ಊರಾಗ ಆಗಿದಾವ ಇಂಥವ. ಅಥವಾ ಯಾವ್ರಿ ನಮ್ಮ PA ಬರ್ತಾನ, ಯಾವ್ರ ಬಂದ ನಾಟ ಕೂಡ ಇಟ್ಕೊಡೋದು ಯಾವ ಹೇಳ್ತಾನ. ಇಲ್ಲ, ನಾವು ಅವ್ರ ಕಡೆ ತಗೊಳ್ಳೋದಿಲ್ಲ, ಅವ್ರ ಮಕ್ಕಳು ಬೇಡುದಿಲ್ಲ. ಮತ್ತೆ ಅವ್ರ ಕಡೆ ನಾವು ತಗೊಂಡ್ರೆ ಅವ್ರು ಬೇಡವ್ರನ್ನ, ಅದ್ಮೇಲೆ ಅವ್ರ ಕಡೆ ನಾವು ತಗೊಂಡ್ರೆ ಬೇಡ್ರ ಅದನ್ನ ಸಹಜಿಕ ಆಗೋದ. ನಮ್ಮಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ಅಧಿಕಾರಿಗಳು ಸಹಸ 40 ರಿಂದ 50 ವರ್ಷ ಒಳ್ಳೆ ಅಧಿಕಾರಿಗಳು ಬಂದಾರ. ನಾ ದೇನೇಕ ನಲ್ಲೇನೇಕ ಕುಡುದು ಇಲ್ಲ, ತಗೊಳ್ದು ನಿಮಗೂ ಚಲೋ ಆಗಿತ್ತು, ನಮಗೂ ಚಲೋ ಆಗೈತಿ. ಮತ್ತು ಸುಮಾರು ಇದ್ದಾಗ ನಂಗೆ ಯಾಕೆ ಮೆಟ್ಲು ತೆರೆದು ಹೊರಗೆ ಹಾಕಿರ್ತೀವಿ ನಾವು. ಅದ್ರ ಸಲುವಾಗಿ ಇವತ್ತು ಈ ಒಂದು ಸಂಸ್ಕಾರ ಮುಂದುವರಿಬೇಕಾದ್ರೆ ಈಗ ಬರುವಂತಹ ಚುನಾವಣೆ ಯಾವುದೇ ಪರಿಸ್ಥಿತಿ ಒಂದಾಗಿ ಒಕ್ಕಟ್ಟಾಗಿ ರೊಕ್ಕ ಪಕ್ಕ ಏನು ಕೊಟ್ಟರೆ, ಯಾಕಂದ್ರೆ ಪಾಪಧನ ಅದ. ಈ ಮಣ್ಣಿ ಮೂಡಾಗಿ ದುಪ್ಪಣಿ ಹಾಕ್ಬೇಕಾದ್ರೆ ಏನು ಕಾರಣ ಅಂತ, ಆ ರೊಕ್ಕ ಕಾರಣ ಅಂತಿದ್ರಿ. ಆ ರೊಕ್ಕ ಮುತ್ರ ಕೆಲವು ಮುಡ ಹಾಕಿತ್ತು ದುಪ್ಪಣಿ ಅದು. ಮತ್ತು ಹೊಟ್ಟೆ ಹೊಯ್ಕಿಲ್ಲ ಕಾರಣ ಅದಕ್ಕೆ ಅವನೇ ಎಷ್ಟು ಹೊಟ್ಟೆ ಬರೋದು, ಎಷ್ಟು ತೊಗೊಳೋ, ಏನೇನು ಮಾಡೋಣ. ಬಸ್ವಾಡ್, ಗೌಡ್ವಾಡ್, ಅಂಕಲ್ ಗುಡ್ಕೇತರ್, ಮೈದೇಹಳ್ಳಿ
4 ಊರ್ದ ರೊಕ್ಕದ ಪ್ರಭಾವ. ಮತ್ತೆ ನೀವೆಲ್ರಿ ನಾಳೆ ರೊಕ್ಕ ಪಕ್ಕ ಮುಟ್ರಿ ಅವ್ರು ನಿಮ್ಮ ಮನ್ಯಾಗ ಬಂದು ಮುಂದೆ ಹೋಗಿ ಕಡಿಮೆ ಇದ್ರು ನಿಮ್ಮ ಮನ್ಯಾಗ ಬಂದು ಕೊಂಡವ್ರನ್ನ ಹೆಚ್ಚು ಬಿದ್ರು ಕೊಂಡವ್ರನ್ನ ಹೆಚ್ಚು ಬಿದ್ರ ಕಡಿಮೆ ಇದ್ದಾವ್ ಹೇಳೋರ ಕಡಿಮೆ ಬಿದ್ರ ಅಗದಿ ಕಡಿಮೆ ಇದ್ದಾವ್ ಹೇಳೋರ. ಯಾಕಂದ್ರೆ ನಿಮ್ಮ ಮನ್ಯಾಗ ಬರಾಕ ಒಂದು ಹಾದಿ ನಿಮ್ಮ ಮನ್ಯಾಗ ಒಳಗೆ ಕೂತಾಗ ಪಾಪ ನಮ್ಮಲ್ಲಿ ಹೆಂಗೈ ಸಂಸ್ಕಾರ ಅತಿಥಿ ದೇವೋ ಭವ ಅದಾರಿ ಒಂದು ಕಪ್ ಚಾ ಕೂಸ ನೀವು ಒಳಗೆ ಚಾ ತಗ ಹೋಗ್ಬಿಡೋ ಮಗ ಜಿಂಕೆ ಇಳಿಸಿರ್ತಾರೋ ಒಂದು ಎರಡು ಅಂಕದ ಮಣಿ ಐತಿ ಮಗನ ನಾಮತ್ ಏನ್ ಕಿಮ್ಮತ್ ಆಗ್ಬೋದು ನಿಮ್ಗೇನ್ ಗೊತ್ತಾಗಿಲ್ಲ ಅವ್ರ ಕಡೆ ಜಿಂಕೆ ಇಳಿಸಿ ಹೋಗಿರ್ತಾರೋ ಅದೇನೋ 3 ಅಂಕದ ಮಣಿ ಐತಿ ನಾವು ಹೇಳ್ತೀವಲ್ಲ 70,000 ರೂಪಾಯಿ ಕಿಮ್ಮತ್ ಆಕೈತಿ ಏನ್ ಬರ್ಕೊಂಡು ಲೆಕ್ಕ. ಅದಕ್ಕೆ ದಯಮಾಡಿ ಎಲ್ಲರೂ ವಿಚಾರ ಹೊಂದಿದ್ರಿ. ಮತ್ತು ಹಿರಿಯರಿಗೆ ಅಷ್ಟೇ ಮಾಡಕ್ ಬರಂಗಿಲ್ಲ, ಹುಡುಗರು ಮಾಡ್ಬೇಕಾಕತಿ. ಎಲ್ಲರೂ ಹಿರಿಯರು ಏನು ಮಾರ್ಗದರ್ಶನ ಹೇಳ್ತಾರೆ ಆ ಮಾರ್ಗದರ್ಶನದಲ್ಲಿ ಎಲ್ಲ ಹುಡುಗರು ಅದೊಂದು ದಿವಸ ಕೆಲಸ ಮಾಡಿ 28ನೇ ತಾರೀಕು ಏನು ನಿಮ್ ಕೆಲಸ ಮುಗಿಸಿ ಅಂದ್ರೆ 2 ದಿವಸ ಮೊದಲು ಮಾಡ್ಕೊರಿ 2 ದಿವಸ ನಂತರ ಅದಕ್ಕೆ 28ನೇ ತಾರೀಕು ನಾನು ಕೆಲಸ ಐತಿ ಮುಗಿಸಿ ಅನ್ನೋದಕ್ಕಿಂತ ಎಲ್ಲರೂ ದಿವಸ ಖಾಲಿ ಇದ್ದು ಬಂದು ಮತದಾನ ಮಾಡಿ ಸ್ವಾಭಿಮಾನ ಪೆನಲನ್ನು ಆಯ್ಕೆ ಮಾಡುವ ಮುಖಾಂತರ ಮತ್ತು ಬಂದು ಒಂದು 2 ತಿಂಗಳಲ್ಲಿ ಅದು ಒಂದು ನಿರಂತರ ಜ್ಯೋತಿ ಬೇಕಂತೇಳಿ ನನಗೆ ವಕೀಲರು ಎಲ್ಲ ಈ ವಕೀಲರುಗಳು ಫೋನ್ ಮಾಡಿ ಹೇಳಿದ್ರು. ಅವ್ನು ಖುದ್ದು ಬಂದು ಹೊಟ್ಟೆ ವಕೀಲ ಆದ್ರೆ ಹಬ್ಬ ಮತ್ತೆ ಭಾಳ ಸೇರಿ ಕೊಡೋರು ಕೂಡ್ಲತ್ತೀವಿ. ನಮ್ಮ ಚೇರ್ಮನ್ ಒಳಗೆ ಗೊತ್ತಿಲ್ಲ, ಲೈನ್ಮನ್ ಹೆಸರು ನನಗೆ ಗೊತ್ತಿಲ್ಲ, ಅವ್ನ ನಂಬರ್ ಗೊತ್ತೆ. ಒಂದು 100 ಮಂದಿ ಲೈನ್ಮನ್ ಹೆಸರು 100 ಮಂದಿ ನಂಬರ್ ಗೊತ್ತದ. ಅವ್ನು ಹೂವು ಬೆಳಿಗ್ಗೆ ಯಾಕೆ ಓಲೋಡ್ ಹಾಕಿ ಬರಾಕತ್ತೈತಿ, ಯಾಕಂದ್ರೆ ಅಲ್ಲಿ ಹುಕ್ಕಿರಾಗ ಆ್ಯಂಪ್ ತೋರಿಸ್ತಾರೆ. ಇಲ್ರಿ ಸರ್ ಒಂದು 5-6 ಒಂದೊಂದು HP 5 HP ಮೋಟ್ರ್ ಅದ ಹೆಸರು ಕಳಿಸಿಲ್ಲ ಅಷ್ಟಕ್ಕೆ ಹೊಟ್ಟೆ ಬೇಕಿಲ್ಲ ಯಾವ್ಯಾವ ಇರುತ್ತೆ ನಾವು ಸರ್ ಮಾಡ್ತಿರ್ಕಿಲ್ಲ. ಇವ್ರಿಗೇನು ಕಡಿಮೆ ಈಗ ಒಂದು ನಾವು ಮಂಡು ಒಂದು ಏನು ಕೇಸ್ಗೆ ಹೋದ್ವಿ ಅಂದ್ರೆ ಮತ್ತೆ ತಿರುಗಿ ಹೋಗ್ಬೇಕಾದ್ರೆ ಬರುವಾಗ 1,500 ರೂಪಾಯಿ ತೊಗೊಂಡು ಬರ್ರಿ ಮುಂದಿನ ನಮಗೇನು ಮಗರಿಗೆ ಗೊತ್ತದ. ರಮೇಶ್ ಕತ್ತಿ ಅವರೇ ಬರುವಾಗ 1500 ರೂಪಾಯಿ ತೊಗೊಂಬರ್ಲಿ ಅಂದ್ರೆ ಮತ್ತೆ ನನ್ನ ಕಟ್ಟಿ ತನ್ನ ಒಳಗೆ ಹಾಕ್ತಾರೆ, ಒಳಗೆ ಹಾಕಿದ್ರೆ ಮತ್ತೆ ಬರ್ಸಕ್ಕೆ ಮತ್ತೆ ಆಡ್ಬೋದು. ಅದನ್ನ ಇವ್ನು ಅವ್ರಿಗೆ ಕಿಶಾಗ ಬಯಸುವಾಗ ಹಾಕಿರೋದಿಲ್ಲ, ಮತ್ತೆ ಅವ್ರನ್ನ ಇಸ್ಕೊಂಡು ಬಿಡಿ. ಅದೆಲ್ಲ ನಾವು ವಕೀಲ ಕರೆಸಿ ಏನಲ್ಲ ವೈದ್ಯಕೀಯ ಕೇಳಿ ನಾವು ಆ ಜೊತೆ ಹೊರಬರೋದು ಮಂದಿ ನೋಡು ನಾವು ಕೆಂಪಲ್ಲ ಹಸತ್ತಿಲ್ಲ ಅವು ಇಲ್ಲ ಮಟ್ಟೆ ಅವ್ರಿಗೆ ಇಲ್ಲ ನೋಡಪ್ಪ ಬುಡು ತಗೊಳ್ಳಿ ಬುಡು ಮನೆ ಮತ್ತೆ 100 ಮಣಿ ಅಂತ ಹೇಳೋನು ಹೋಗಿ ಕೊಡುದು. ಇದ್ದುಳವ್ರು ತಗೊಂಡ್ರೆ ಹೆಂಗೆ ಹೋಗಿ ಇನ್ನ ಇದ್ದುಳವ್ರು ತಗೊಂಡ್ರೆ ಇನ್ನ ಬಡವರು 100 ಹೇಳ ಅದಕ್ಕೇನು ಬಡವರು ಶ್ರೀಮಂತರು ನಂಗೆ ಗೊತ್ತಿಲ್ಲ. ನಾವು ಅಧಿಕಾರಕ್ಕೆ ಬಂದು 3 ತಿಂಗಳಾಗ ಇಡೀ ತಾಲೂಕಿನಲ್ಲಿ 14,811 ಮಣಿ ಅದಕ್ಕಿಂತ ಹೆಚ್ಚಿದ್ರು ಸಹಿತ ಎಲ್ರಿಗೂ ನಿರಂತರ ಜ್ಯೋತಿ ಕೊಡುವಂತ ವ್ಯವಸ್ಥೆ ಮಾಡ್ತಾರೆ ಅನ್ನೋ ಮಾತನ್ನು ನಾನು ಇಚ್ಛೆ ಪಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಬರುವಂತಹ ಒಂದು ಚುನಾವಣೆಗೆ ತಮ್ಮೆಲ್ಲ ಸಹಾಯ ಸಹಕಾರ ಆಶೀರ್ವಾದ ಮಾರ್ಗದರ್ಶನ ಮಾಡಿ ನಮ್ಮ 15 ಜನ ಪೆನಲ್ ಟು ಪೆನಲ್ ಕೈ ಮುಗಿತಾನೆ ಪೆನಲ್ ಟು ಪೆನಲ್ ಅನ್ನ ಹಾಕ್ಬೇಕು. ಮತ್ತೆ ಸಾವುಕಾರ ಒಂದ ಆ ಕಡೆ ಒಂದು ಪವಣೆ ಯಾಕಂದ್ರೆ ಒಂದೇ ನಾವಿನ ಹಾಕೊಂಡೆ ನೀನು ಶೇಪ ನಾನು ಶೇಪ. ಸಾವುಕಾರ ಪವಣ್ಯ ನಾವಿನ ಒಂದು ಹೆಚ್ಚಿರ್ತಾನೆ ಮತ್ ನಿನ್ನ ನಾವಿನ ಒಂದು ಹೆಚ್ಚಿರ್ತಾನೆ. ಹೇಳಪ್ಪ ನಿಮ್ ಪವಣ್ಯ ನಾನು ನೆಟ್ ಹೋಗುತ್ತ ನೀ ಸುದ್ದಿರ್ತಿ ಮತ್ ನಾವ್ ಹೋಗಿ ಮುಂದ್ಕೂಸ್ ನಾವಿಬ್ರು ಬಡ ಆ ಕಡೆ ಈ ಕಡೆ ಆದಿವ್ ಅಂದ್ರ ನಮ್ದು ಹರಿದಿಲ್ಲ ನಾವೇನು ಮಾಡಕ್ ಬರುದಿಲ್ಲ. ಯಾವ್ದು ನಾವಿನ ಇದ್ರೆ ಆ ನಾವಿನ ಬರ್ರಿ ಬೇಕಾದ್ರೆ ನಮ್ಮ ನಾವಿನ ಹಾಕೋತ್ ನಮ್ಮ 15 ಹೊರಡ್ರೆ ಹಾಕಿ ಸಾವುಕಾರ ನಮ್ಮ ಪವಣೆ ಅದ ಮತ್ತು ಒಂದು ಹಾಕಬೇಕಾಕೈತಿ ಅಂದ್ರೆ ಎಲ್ಲ ಹತ್ತವ ನಮ್ಮನ್ನು ಬಿಡು ಖರೀ ಅಡ್ಡು ಕಾಲ್ಯಾಗ ನಾವಿನ್ಯಾಗ ಕಾಲು ಇಟ್ಟಂದ್ರೆ ನಡೆಯುವುದು ಹರಿದು ನಿಮ್ಮದು ನಮ್ಮದು ಏನಿಲ್ಲ. ನಾವು ಮತ್ತೆ ಬೇರೆ ಬೇರೆ ಕಡೆ ಜಾಯಿ ಬಿಡ್ತೀವಿ. ಅದಕ್ಕೆ ದಯಮಾಡಿ ಅಂದ್ರೆ ಉದ್ದೇಶ ಹೇಳೋದು ಇಷ್ಟೇ, ಒಂದಾಗಿ ಒಕ್ಕಟ್ಟಿನಿಂದ ಸಾಲಿಡ್ ಇರ್ತಕ್ಕಂಥ ನಮ್ಮ ಪೆನಲ್ ಆಯ್ಕೆಯಾಗಿ ಬರಬೇಕು. 15 ನಮ್ಮ ಪೆನಲಿಂದ ಅವ್ರ ಆಶೀರ್ವಾದ ಮಾಡೋಣ ಅಂತ ಮಾತ್ರ ಹೇಳಿ ಬಹುಶಃ ಎಲ್ಲ ಊಟದ ವ್ಯವಸ್ಥೆ ಮಾಡಿದಾರೆ. ಇವ್ ಮಗ ಹಸು ಹೊರತ ತಾವೆಲ್ಲ ಸಾಯಂಕಾಲ ಬಂದ್ರಿ ಆ ಪ್ರಕಾರ ಬಂದಿದ್ರು ಇವಿ ಪಾಠ ಬರಬೇಕಾಗಿದ್ದು ಬಂದಿಲ್ಲ. ಮುಂದಿನ ವಿಜಯೋತ್ಸವಕ್ಕೆ ಅವ್ರು ಕರ್ಕೊಂಡ್ ಬರ್ತಾನು. ಎಲ್ಲರೂ ಒಂದಾಗಿ ಒಕ್ಕಟ್ಟಾರೆ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲ ಒಳ್ಳೆಯ ಮತದಾನ ಮಾಡಿ ನಾವು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿಕೊಡೋದ್ರೊಂದಿಗೆ ಪಾಪದ ರೊಕ್ಕದಿಂದ ದೂರ ಇರ್ರಿ, ಪಾಪದ ರೊಕ್ಕದಿಂದ ದೂರ ಇರ್ರಿ, ಪಾಪದ ರೊಕ್ಕದಿಂದ ದೂರ ಇರ್ರಿ ಅನ್ನುವಂತ ಒಂದು ಕಿವಿಮಾತನ್ನ ನನ್ನ ಎಲ್ಲಾ ಸಂಸ್ಕಾರವಂತರಿಗೆ, ನನ್ನ ಮರಿಯಳಿ ಗ್ರಾಮದ ಎಲ್ಲಾ ಗುರು ಹಿರಿಯರಿಗೆ, ತಾಯಂದಿರಿಗೆ ವಿನಂತಿಯನ್ನು ಮಾಡ್ಕೊಂಡು ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ.
ಇನ್ನೊಂದು ವಿಷಯ, ನಾಳೆಲೆ ನಾಡದ್ದು ಅಂದ್ರೆ 24ನೇ ತಾರೀಕು 11 ಗಂಟೆಗೆ ದಿವಂಗತ ಉಮೇಶ್ ಅಣ್ಣ ಕತ್ತಿಯವರ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದ ಉತ್ತರ ಕರ್ನಾಟಕದ ಕನಸುಗಾರ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದಿದ್ದೀವಿ. ಆ ಪುಸ್ತಕ ಬಿಡುಗಡೆ ಉತ್ತರ ಕರ್ನಾಟಕದ ಕನಸುಗಾರ ಅಂತೇಳಿ ಒಂದು ಪುಸ್ತಕ, ಅದರ ಬಿಡುಗಡೆ ಸಮಾರಂಭ 24ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಅದ. ಕಾರ್ಡ್ಗಳನ್ನು ನಿಮ್ಮ PKPS ಕಳಿಸಿದೀವಿ. ಅವು ಕಾರ್ಡ್ ಎಲ್ಲರಿಗೂ ಮುಟ್ಟದೆ ಹೋದ್ರೆ ಸ್ವತಃ ಸಣ್ಣ ಸಹಕಾರ ಬಂದು ನನಗೆ ಹೇಳಿದರೆ ಇಡೀ ಊರಾಗ ಎಷ್ಟು ಜನ ಅಂದ್ರೆ ಎಲ್ಲರಿಗೂ ಗಾಡಿ ವ್ಯವಸ್ಥೆ ಮಾಡಿಸ್ತಾರೆ. ಆ ದಿವಸ ಮುಂಜಾನೆ 9:30 10 ಗಂಟೆಗೆ ಬಿಟ್ಟು 11 ಗಂಟೆಗೆ VSL ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವೆಲ್ಲ ಊಟ ಮಾಡಿಕೊಂಡು ತಮ್ಮ ಊರಿಗೆ ನಾವು ಬಿಡುವಂತ ವ್ಯವಸ್ಥೆ. ಅದಕ್ಕೆ ಎಲ್ಲರೂ ದಯಮಾಡಿ ಬರ್ಬೇಕಂತ. ಜೊತೆಗೆ ದಿವಂಗತ ಉಮೇಶ್ ಅಣ್ಣ ಕತ್ತಿಯವರ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ತಾವೆಲ್ಲ ಭಾಗಿಯಾಗುವ ಮುಖಾಂತರ ನಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ತೋರ್ಬೇಕಂತ ಈ ಸಂದರ್ಭ ಕೈ ಸಹಿ ಮಾಡಿ ಹೋಗಿದ್ದಾರೆ. ಅಲ್ಲಲ್ಲ, ಈಗ ಮಂಗಳವಾರ ಡೇಟ್ ಐತಿ, ಮಂಗಳವಾರ ಡೇಟ್ ಐತಿ. ನಾವು ನಾ ಮಾಹಿತಿ ಕೊಡ್ತೇನ್ರಿ. ಅದು ಬಂದ ಕೂಡಲೇ ಇಮಿಡಿಯೇಟ್ ನೆಕ್ಸ್ಟ್ ಬುಧವಾರ ಅಥವಾ ಗುರುವಾರ ಅದು ಆರ್ಡರ್ ಆದ್ರೆ ಈಗ ಹಿಂಗೈತಿ. 12,800 ಒಮ್ಮೆ ಅವರು ತುಂಬಿಕೊಂಡಿದ್ದಾರೆ. 12,000 ಅಂತ ಒಟ್ಟು 15,000 ತುಂಬಿಕೊಂಡಿದ್ದಾರೆ. ಅದ್ರ 7,882 ಅಷ್ಟೇ ಆರ್ಡರ್ ಮಾಡ್ಯಾರ. ಅದ್ರೊಳಗಿನ ರಿಮೈನಿಂಗ್ ಆರ್ಡರ್ ಮಾಡಬೇಕು. ಸೆಕ್ಷನ್ 121 ಅಪ್ಲೈ ಆದ್ರೆ ಇಡೀ ಎಲ್ಲಾ ಸದಸ್ಯರಿಗೆ ಆಗ್ಬೇಕು, ಎಲ್ಲಾನು ಮೆಂಬರ್ಗಳಿಗೆ ಆಗ್ಬೇಕು. ಇಲ್ಲದೆ ಹೋದ್ರೆ ಯಾವ ಮೆಂಬರ್ಗೆ ಆಗಬಾರುತ್ತೆ. ನಾವು ಕೋರ್ಟ್ಗೆ ಹೋಗಿದ್ದೀವಿ. ಬಹುಶಃ 7,882 ಮಾಡಿದ್ರೆ ನಮ್ಮನ್ನು ಅಲೌ ಮಾಡ್ತಾರೆ. ಅಲೌ ಮಾಡಿದ್ರೆ ನಾಳೆ ಮಂಗಳವಾರ ಮಧ್ಯಾಹ್ನ 3-4 ಗಂಟೆಗೆ ನಮಗೆ ಅದ್ರ ಬಗ್ಗೆ ಉತ್ತರ ಬರ್ತೈತಿ. ಅಲೌ ಮಾಡಲೇಬೇಕು ಅಥವಾ ಈಗ ಬಂದ 7,800 ಬಂದು ಅಲೌ ಮಾಡಿದ್ರೆ ಅವ್ರು ರದ್ದು ಮಾಡಬೇಕು. ಅದಕ್ಕೆ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾಳೆ 4 ಗಂಟೆಗೆ ವಕೀಲರಿಗೆ ಮಾಹಿತಿ ಕೊಡೋದ್ರ ಮುಖಾಂತರ ಅಲೌ ಮಾಡಿದ್ರೆ ಶುಕ್ರವಾರ ಮುಂಜಾನೆ ಹೋಟೆಲ್ ಲಿಸ್ಟ್ ಸಹಿತ ನಿಮಗೆಲ್ಲ ಮಾಹಿತಿ ಕೊಡಿಸ್ತಾನೆ. ಅದ್ರ ಜೊತೆ ಬ್ಯಾಲೆಟ್ ಪೇಪರ್ ಕಳಿಸ್ತಾನೆ. ನಾಳೆ ಏನ್ ಡಿಸಿಷನ್, ಮಂಗಳವಾರ ದಿವಸ ಏನ್ ಡಿಸಿಷನ್ ಹಾಕಿದ್ದು ನೋಡ್ಕೊಂಡು ನಿಮ್ಗೆ ಹೇಳ್ತೀನಿ. ಸ್ವಾಭಿಮಾನಿ ಪಡೆದ ಅಭ್ಯರ್ಥಿಗಳಿಗೆ ತಾವೆಲ್ಲರೂ ಮತದಾನ ಮಾಡಬೇಕು. ಸನ್ಮಾನ್ಯ ಶ್ರೀ ರಮೇಶನ ಕತ್ತಿಯವರು ಈ ನಮ್ಮ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆಗಳ ಕುರಿತು ಸನ್ಮಾನ್ಯ ಶ್ರೀ ರಮೇಶನ ಕತ್ತಿಯವರು ಹಾಗೂ ಎ ಬಿ ಪಾಟೀಲ್ ಸಾಹೇಬರು ಯಾವ ಕಾರಣಕ್ಕಾಗಿ ಕೂಡಬೇಕಾಗಿರ್ತಕ್ಕಂಥದ್ದು, ಎಲ್ಲರೂ ನಾವು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ತಾವೆಲ್ಲರೂ ಮತದಾನವನ್ನು ಮಾಡಬೇಕಂತ ಹೇಳಿ ಮಾತಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶನ ಕತ್ತಿಯವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ, ತಮ್ಮೆಲ್ಲರಿಗೂ ಒಂದು ವಿನಂತಿ, ತಮ್ಗೆಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾವೆಲ್ಲರೂ ದಯವಿಟ್ಟು ಊಟವನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ತಮ್ಮನ್ನು ಒಂದು ವಿನಂತಿ ಪೂರ್ವಕವಾಗಿ ಕೇಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಮಧುರೆ ಗ್ರಾಮದ ಎಲ್ಲ ಜನರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮ್ಮ ಮಧುರೆ ಗ್ರಾಮಕ್ಕೆ ಬೂತ್ ನಂಬರ್ 90 ಮತ್ತು ಬೂತ್ ನಂಬರ್ 91 ಈಗಾಗಲೇ ನಮಗೆ ಬೂತ್ ನಂಬರ್ ಸಿಕ್ಕಿದೆ. ಅದು SK ಹೈಸ್ಕೂಲ್ ಮೈದಾನದಲ್ಲಿ ಬರ್ತದೆ ಅಥವಾ ಬಾಪೂಜಿ ಸ್ಕೂಲ್ ಮೈದಾನದಲ್ಲಿ ಬರ್ತದೆ ಅಂತ ನಾವೆಲ್ಲ ನಿಮಗೆ ಆ ಬ್ಯಾಲೆಟ್ ಪೇಪರ್ ಕೊಡೋದ್ರ ಮೂಲಕ ನಾವೆಲ್ಲ ನಿಮಗೆ ತಿಳಿಸ್ತೀವಿ. ಅದ್ರ ಜೊತೆಗೆ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲ್ ಸಾಹೇಬರು ಹಾಗೂ ಸನ್ಮಾನ್ಯ ಶ್ರೀ ರಮೇಶನ ಕತ್ತಿಯವರು, ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ನಿಖಿಲನ ಕತ್ತಿಯವರು ಈ 15 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾವೆಲ್ಲರೂ 100ಕ್ಕೆ 100ರಷ್ಟು ಮತದಾನ ಮಾಡಿ ಆ 15 ಅಭ್ಯರ್ಥಿಗಳು ಆಯ್ಕೆಯಾಗಿ ಈಗೇನು ನಮ್ಮ ಭಾಗವಹಿಸಿರ್ತಕ್ಕಂಥ ದಿವಂಗತ ಉಮೇಶನ ಕತ್ತಿಯವರ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮದಲ್ಲಿ ನಾವು ವಿಜಯೋತ್ಸವವನ್ನು ಮಾಡುವಂತ ಸೌಕರ್ಯ ನಾವು ತಮಿಳು ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಮಧುರೆ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು, ಎಲ್ಲ ಯುವಕ ಮಿತ್ರರು, ಆತ್ಮೀಯ ಸ್ನೇಹಿತರು ಎಲ್ಲರೂ ಕೂಡ್ಕೊಂಡು ಬರ್ತಕ್ಕಂಥ 28ನೇ ತಾರೀಕು ನಾವೆಲ್ಲರೂ 100ಕ್ಕೆ 100ರಷ್ಟು ಮತದಾನ ಮಾಡ್ತೀವಿ ಅಂತ ನಮಗೆ ಭರವಸೆ ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶನ ಕತ್ತಿಯವರಿಗೆ ತಮ್ಮೆಲ್ಲರ ಪರವಾಗಿ
ತುಂಬ ವಂದನೆಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಶೀರ್ವಾದರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಅಭ್ಯರ್ಥಿಗಳಿಗೂ ತಮ್ಮೆಲ್ಲರಿಗೂ ಮಧುರಹಳ್ಳಿ ಗ್ರಾಮದ ಎಲ್ಲ ಸಮಸ್ತ ಮಹಾಜನತೆಗೂ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ಎಲ್ಲ ಸಂಘಟನೆಗಳ ಪರವಾಗಿ ತುಂಬ ವಂದನೆ ಅರ್ಪಿಸ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯಿಸ್ತೇವೆ. ಜೈ ಹಿಂದ್, ಜೈ ಕನ್ನಡ ಮತ್ತೆ ಜೈ ಸಹಕಾರ. ನುಡಿದಂತೆ ನಡೆಯುವ ಜನಗಾಗಿ ದುಡಿದವ ಬಡವರಿಗಾಗಿ ಬಂದವ ರೈತರ ಬಂದವ ಸೌಕಾರ ನಮ್ಮ ರಮೇಶನ ಕತ್ತಿಯವರ ಬಾಗೇವಡಿ ಸೌಕಾರ ನಮ್ಮ ನೀತಿಯನ ಕತ್ತಿಯವರ ನಮ್ಮ ನಮ್ಮ ಕಣ್ಣ ನಾವು ಯಾವತ್ತೂ ಇರುತ್ತೇವೆ ಬಾಗೇವಡಿ ಸೌಕಾರ ನಮ್ಮ ನೀತಿಯನ ಕತ್ತಿಯವರ ಸೌಕಾರ ರಮೇಶನ್ನ ಕತ್ತಿ ನಮ್ಮ ಸೌಕಾರ